ಮಾನ್ಯ ಬಂಧುಗಳೇ, ನಿನ್ನೆ ತಾನೇ ಒಂದು ವಿಡಿಯೋ ವೈರಲ್ ಆಗಿದೆ. ಭದ್ರಾವತಿ ಶಾಸಕರಾಗಿರ್ತಕ್ಕಂಥ ಸಂಗಮೇಶ್ವರವರ ಪುತ್ರ, ಒಂದು ಹೆಣ್ಣು ಮಗಳು, ಅದರಲ್ಲೂ ಸರ್ಕಾರಿ ಅಧಿಕಾರಿ, ಅವರನ್ನ ಅವಾಚ್ಯ ಶಬ್ದಗಳಿಂದ ಬೈದಿರೋದರ ಜೊತೆಗೆ ಅವರನ್ನ ಥ್ರೆಟ್ ಮಾಡಿರೋದು ಕೂಡ ಇವತ್ತು ವೈರಲ್ ಆಗಿದೆ. ಒಂದು ಹೆಣ್ಣು ಮಗಳನ್ನ ಅಷ್ಟು ಕೆಟ್ಟದಾಗಿ ಮಾತಾಡಿ ನಡೆಸಿಕೊಂಡು ಇರ್ತಕ್ಕಂಥ ಅವ್ರನ್ನ ಕಾನೂನು ಏನ್ ಮಾಡ್ತಾ ಇದೆ? ಮಾನ್ಯ ಮುಖ್ಯಮಂತ್ರಿಗಳು ಏನ್ ಮಾಡ್ತಿದ್ದಾರೆ? ಅಂದ್ರೆ ನಿಮ್ಮ ಶಾಸಕರು ಏನು ಮಾಡಿದ್ರು ಸರಿ ಅನ್ನೋದ? ಇಷ್ಟೊತ್ತಿಗೆ ಸಂಗಮೇಶ್ವರ್ ಅವರ ಪುತ್ರ ಮಾನ್ಯ ಬಸವೇಶ್ ಎಂನವರನ್ನ ಈಗಾಗಲೇ ಬಂಧನಕ್ಕೆ ಒಳಪಡಿಸಬೇಕಾಗಿತ್ತು. ಇದುವರೆಗೂ ಅವರ ಬಂಧನ ಆಗಿಲ್ಲ. ಮಾತೆತ್ತಿದ್ರೆ ಹೇಳ್ತಾರೆ, ಹೆಣ್ಣು ಮಕ್ಕಳಿಗೆ ಇದೇನಾ ಗೌರವ ಕೊಡೋದು ಅಂತ ಬೇರೆಯವ್ರನ್ನ ಮಾತಾಡ್ತಾರೆ. ಈಗ ಸರ್ಕಾರ ನಡೆಸ್ತಾ ಇರ್ತಕ್ಕಂಥ ನೀವು ಹೆಣ್ಣು ಮಕ್ಕಳಿಗೆ ಇದೇನಾ ಗೌರವ ಕೊಡೋದು? ನಾವು ಕೇಳಬೇಕಲ್ಲ, ಆ ಪ್ರಶ್ನೆಗೆ ಉತ್ತರ ಕೊಡಬೇಕಲ್ಲ ಇವಾಗ ಸರ್ಕಾರ. ಯಾಕಿನ್ನೂ ನೀವು ಬಂಧಿಸಿಲ್ಲ? ಯಾಕೆ ಕಾನೂನು ಕ್ರಮ ಜರುಗಿಸಿಲ್ಲ? ಅಂದ್ರೆ ಶಾಸಕರು ಏನು ಬೇಕಾದ್ರೂ ಮಾಡಬಹುದು, ಅವರ ಪುತ್ರರು ಅಥವಾ ಅವರ ಕುಟುಂಬದವರು. ಇವತ್ತು ಕಾಂಗ್ರೆಸ್ ಒಬ್ಬೊಬ್ಬ ಶಾಸಕರು ಮಾತ್ರ ಅಧಿಕಾರ ಚಲಾಯಿಸ್ತಾ ಇಲ್ಲ ಅನ್ನೋದು ಇದರಿಂದ ಗೊತ್ತಾಗ್ತದೆ. ಇಡೀ ಶಾಸಕರ ಕುಟುಂಬವೇ ಆಯಾ ಕ್ಷೇತ್ರಗಳಲ್ಲಿ ಈ ರೀತಿಯ ದುಂಡಾವರ್ತಿಗಳಲ್ಲಿ ತೊಡಗಿರ್ತಕ್ಕಂಥದ್ದು ಒಂದೊಂದಾಗಿ ಹೊರಗಡೆ ಬರ್ತಾ ಇದೆ. ಅದರಲ್ಲೂ ಕಾಂಗ್ರೆಸ್ ಅಂದ್ರೆ ಸಾಕು, ಬರೀ ಕುಟುಂಬ ಅಷ್ಟೇ. ನೀವು ಎಷ್ಟು ಜನ ಶಾಸಕರು ನೋಡಿ, ಯಾವ ಅಧಿಕಾರ ಇದ್ರೂ ಕೂಡ ಆ ಕುಟುಂಬಕ್ಕೆ ಬೇಕು. ಕುಟುಂಬದಲ್ಲಿ ಎಲ್ಲರಿಗೂ ಕೂಡ ಅಧಿಕಾರ ಇರಬೇಕು, ಎಲ್ಲರೂ ಅಧಿಕಾರ ನಡೆಸಬೇಕು, ಈ ರೀತಿ ದರ್ಪ ಮಾಡಬೇಕು. ಒಂದೊಂದು ಹೇಳ್ತಾ ಹೋದ್ರೆ ಈ ಕಾಂಗ್ರೆಸ್ನ ಚರಿತ್ರೆ ತೆಗೆದ್ರೆ ರಾಜಕಾರಣ ಈ ಮಟ್ಟಕ್ಕೆ ಬಂದು ನಿಂತಿದೆಯಾ ಅಂತಕ್ಕಂಥ ಅನುಮಾನ ಪ್ರಾರಂಭ ಆಗ್ತದೆ. ಅವಾಚ್ಯ ಶಬ್ದಗಳಿಂದ ಒಂದು ಮಹಿಳೆಯನ್ನ ನಿಂದಿಸಿದಾಗ ಸರ್ಕಾರ ಇಷ್ಟರವರೆಗೆ ತಡೆ ಮಾಡಬಾರ್ದಾಗಿತ್ತು. ಅವರ ಶಾಸಕರು ಮಾಡಿದ್ರೆ ಅದು ಸರಿ, ಎಲ್ಲಿಯವರೆಗೂ ಬೇಕಾದರೂ ಹೋಗ್ತಾರೆ ಅವರನ್ನ ಡಿಪೆಂಡ್ ಮಾಡಲಿಕ್ಕೆ, ಅವರನ್ನ ರಕ್ಷಣೆ ಮಾಡಲಿಕ್ಕೆ. ಅದೇ ಬೇರೆಯವರು ಯಾರಾದರೂ ಮಾಡಿದ್ರೆ ಇಷ್ಟೊತ್ತಿಗೆ ಏನೆಲ್ಲ ಮಾಡ್ತಿದ್ರಿ ನೀವು? ಏನೆಲ್ಲ ಗೂಬೆ ಕೂರಿಸ್ತಿದ್ರಿ? ಅದಕ್ಕೆ ಇವತ್ತು ರಾಜ್ಯದಲ್ಲಿ ಹೆಣ್ಣು ಮಕ್ಕಳಿಗೆ ಈ ಸರ್ಕಾರ ರಕ್ಷಣೆ ಕೊಡ್ತಿಲ್ಲ. ಎಷ್ಟು ಅತ್ಯಾಚಾರಗಳಾದವು, ಎಷ್ಟೊಂದು ಮಹಿಳೆಯರು ತಮ್ಮ ಪ್ರಾಣತ್ಯಾಗ ಮಾಡಿದ್ರು, ಎಷ್ಟು ಬಾಳಂತಿಯರು ಇವತ್ತು ತನ್ನ ಜೀವ ಕಳ್ಕೊಂಡ್ರು. ಪದೇ ಪದೇ ನಾವು ಹೇಳ್ತಿದ್ರು ಕೂಡ ಇವತ್ತು ಅಧಿಕಾರ ಹಂಚಿಕೆಗಳಲ್ಲಿದ್ದಾರೆ ಹೊರತು ನನಗೆ ಅಧಿಕಾರ ನಿನಗೆ ಅಧಿಕಾರ ಯಾವ ಮಟ್ಟಕ್ಕೆ ಹೋಗಿದ್ದಾರೆ ಅನ್ನೋದನ್ನ ನಾವು ಇವತ್ತು ತಿಳ್ಕೊಳ್ಬಹುದು. ಎರಡನೇ ವಿಚಾರ ಏನು ಅಂತಂದ್ರೆ, ಇಡೀ ರಾಜ್ಯದಲ್ಲಿ ಒಂದು ಕಾಸಿನ ಅಭಿವೃದ್ಧಿ ಇಲ್ಲ, ಅಭಿವೃದ್ಧಿಗೆ ಹಣವೂ ಇಲ್ಲ. ಈಗ ಏನೆಲ್ಲ ಇವರ ಗಂಡಾಂತರಗಳನ್ನು ಮಾಡಿಕೊಂಡಿದ್ದಾರೋ, ಅಧಿಕಾರದ ಲಾಲಸೆಗೆ ಬಿದ್ದಿದ್ದಾರೋ, ಈ ಗ್ಯಾರಂಟಿಗಳನ್ನ ಕೊಡೋ ಹೆಸರಿನಲ್ಲಿ ಇಡೀ ರಾಜ್ಯವನ್ನ ಲೂಟಿ ಮಾಡ್ತಿದ್ದಾರೋ, ಎಲ್ಲದರ ಬೆಲೆ ಏರಿಕೆಗಳನ್ನು ಮಾಡ್ತಾನೇ ಹೋಗ್ತಿದ್ದಾರೆ. ಇಷ್ಟಾದರೂ ಕೂಡ ಅವರ ದರಿದ್ರ ತಪ್ಪಿಲ್ಲ. ಅದಕ್ಕೆ ಜನನೇ ಹೇಳ್ತಾರೆ ಇದೊಂದು ದರಿದ್ರ ಸರ್ಕಾರ. ಎಂತ ತಪ್ಪು ಮಾಡಿಬಿಟ್ವಿ ನಾವು.
ಈ ಕಾಂಗ್ರೆಸ್ ಅನ್ನು ನಂಬಿ ಈ ಪರಿಸ್ಥಿತಿಗೆ ಈ ರಾಜ್ಯ ಸರ್ಕಾರ ಇವತ್ತು ಬಂದಿದೆ. ಇದರ ಜೊತೆಯಲ್ಲಿ ಯಾವ ಮಟ್ಟಕ್ಕೆ ಮಂತ್ರಿಗಳು, ಶಾಸಕರು ಎಲ್ಲರೂ ಸೇರಿ ಪುಂಡಾಟಿಕೆ ಆಡ್ತಿದ್ದಾರೆ ಅಂತಂದ್ರೆ, ಇವರ ಅಭಿವೃದ್ಧಿ ಆಗಲಿಲ್ಲ ಅನ್ನೋದನ್ನ ಮರೆಮಾಚಲಿಕ್ಕೆ, ಇವರ ಗುಂಪುಗಾರಿಕೆ ಮತ್ತು ಅಧಿಕಾರದಾಕ್ಕೆ ಇವರು ಮಾಡ್ತಿರ್ತಕ್ಕಂಥ ಒಳಗೆ ಏನು ಇವರ ಒಳಜಗಳಗಳಿದೆ ಇದನ್ನ ಮರೆಮಾಚಲಿಕ್ಕೆ ಚರಿತ್ರೆಗಳನ್ನ ತಿದ್ದುವ ಕೆಲಸ. ಹೇಗೆ ಅಂತಂದ್ರೆ, ರಾಮಾಯಣದ ಬಗ್ಗೆ ಮಾತಾಡೋದು, ವಾಲ್ಮೀಕಿ ಬಗ್ಗೆ ಮಾತಾಡೋದು, ಕುಂಭಮೇಳದ ಬಗ್ಗೆ ಮಾತಾಡೋದು. ಅಂದ್ರೆ ಎಂತ ನಿಮ್ಮ ನಾಲಿಗೆಗಳನ್ನು ಎಷ್ಟು ಹೊಲಸು ಮಾಡಿಕೊಳ್ತಿದ್ದೀರಿ ಅಲ್ವಾ? ಕೆಲವರೆಲ್ಲ ಆಗ್ಲೇ PhDಗಳು ಮಾಡಿಬಿಟ್ಟಿದ್ದಾರೆ ಇವರು ಎಲ್ಲ. ಇನ್ಮೇಲೆ ಅವ್ರನ್ನ ಡಾಕ್ಟರ್ ಮಹದೇವಪ್ಪ ಏನೋ ಡಾಕ್ಟ್ರೇ, ಅದು ಒಂದಿನ ಒಂದು ಯಾರಿಗೂ ಮಾತ್ರೆ ಕೊಟ್ಟಿದ್ದಿಲ್ಲ, ಒಂದು ಇಂಜೆಕ್ಷನ್ ಕೊಟ್ಟಿದ್ದಿಲ್ಲ. ಅವರು ಸುಮ್ಮನೆ ಡಾಕ್ಟ್ರು. ಅದು ಇನ್ನು ಉಳಿದು ಮಾತಾಡಿದ್ರಲ್ಲ ಕೆಲವರೆಲ್ಲ. ಡಾಕ್ಟರ್ ಪ್ರಿಯಾಂಕಾ ಖರ್ಗೆ ಅವರು ಡಾಕ್ಟ್ರೇ. ಆದ್ರೆ ಯಾವ ಡಾಕ್ಟರ್ ಅಂತ ನೋಡೋ, PhD ಮಾಡಿದ್ರ ಏನ್ ಮಾಡಿದ್ರ ಅಂತ. ಬಟ್ ಅವ್ರ ಎಜುಕೇಶನ್ ಏನೋ ಸುಮಾರು ಜನರಿಗೆ ಗೊತ್ತಾಗೋಗಿದೆ, ಅದೆಲ್ಲ ನಮಗ್ ಬೇಕಾಗಿಲ್ಲ. ಆದ್ರೆ ಅವ್ರು ಇವಾಗ ಏನು ಓದವರ ಬಿಟ್ಟವ್ರ ಒಟ್ಟಿಗೆ ಡಾಕ್ಟರ್ ಪ್ರಿಯಾಂಕಾ ಖರ್ಗೆ ಈಗ ಅವರು. ಯಾಕೆಂತಂದ್ರೆ ವಾಲ್ಮೀಕಿ ರಾಮಾಯಣದ ಬಗ್ಗೆನೂ ಹೇಳವ್ರೆ. ಆಮೇಲೆ ಆ ರಾಮಾಯಣ ಬೇರೆ ಅಂತೆ, ಈ ರಾಮಾಯಣ ಬೇರೆ ಅಂತೆ, ಆ ವಾಲ್ಮೀಕಿ ಬೇರೆ ಅಂತೆ, ಮತ್ತೊಬ್ಬ ವಾಲ್ಮೀಕಿ ಬೇರೆ ಅಂತೆ. ಹನುಮಾನ್ ಚಾಲೀಸ ಗೊತ್ತಾ? ಯಾರಿಗೆ ಹೇಳ್ತಾರೆ ಅವರು? ಬೇಜವಾಬ್ದಾರಿಯ ಹೇಳಿಕೆಗಳನ್ನು ಕೊಟ್ಟು ಅವ್ರ ಕಚೇರಿ ಮುಂದೆ ಜನ ನೆನ್ನೆಲ್ಲ ವಿಷ ತಗೊಳಕ್ ಹೋಗಿದ್ದಾರೆ. ವೆಂಡರ್ಸ್ ಅಸೋಸಿಯೇಷನ್ ಅವರು ಪ್ರತಿಭಟನೆ ಮಾಡಿ, ಅವರು ಪ್ರತಿಭಟನೆಗೆ ಹೋಗೋದಕ್ಕೆ ಮುಂಚೆ ಅವ್ರನ್ನೆಲ್ಲ ಅರೆಸ್ಟ್ ಮಾಡಿಸಿ 400 ಕೋಟಿ ಬಾಕಿ ಕೊಡಬೇಕಾಗಿದೆಯಂತೆ. ಪಾಪ ಅವರು ದುಡ್ಡು ಕೊಡೋದು ಬಿಟ್ಟು ಇವರು ರಾಮಾಯಣ ಕಲ್ಸಕ್ ಹೋಗ್ತಾವ್ರೆ ಎಲ್ರಿಗೂ. ವಾಲ್ಮೀಕಿ ಯಾರು, ವಾಲ್ಮೀಕಿ ಎಲ್ಲಿದ್ರು ಅಂತ ಕಲ್ಸಕ್ ಹೋಗ್ತಿದ್ದಾರೆ. ವಾಲ್ಮೀಕಿ ನಿಗಮನ ಬರೀದು ಮಾಡಿಬಿಟ್ರಿ. ಎಷ್ಟು ನಾಲ್ಗೆ ಈಚೆಗೆ ಬರ್ತದೋ ಅಷ್ಟು ಹಾಕಿ ನೆಕ್ಕದ್ರಿ, ಎಲ್ಲ ತಿಂದಾಕದ್ರಿ. ವಾಲ್ಮೀಕಿ ಹೆಸರು ಹೇಳಕ್ ನಿಮಗೆ ಯೋಗ್ಯತೆ ಇದೆಯಾ? ವಾಲ್ಮೀಕಿ ನಿಗಮದಲ್ಲಿ ಇದ್ದ ಹಣ ಎಲ್ಲ ಆ ಜನಾಂಗದ ಅಭಿವೃದ್ಧಿಗೆ ಇಟ್ಟಿದ್ದ ಹಣ ನುಂಗಿ ವಾಲ್ಮೀಕಿ ಹೆಸರು ಹೇಳ್ತೀರಿ. ನಿಮಗೆ ನಾಚಿಕೆ ಬರೋದಿಲ್ವಾ? ಮೊನ್ನೆ ಮುಖ್ಯಮಂತ್ರಿಗಳು ಒಪ್ಕೊಳ್ತಾರೆ, 187 ಕೋಟಿ ತಿಂದಿಲ್ಲ ನಾವು, ಬರೀ 87 ಕೋಟಿ ತಿಂದಿದ್ದು ಅಂತ. ಎಷ್ಟು ಸತ್ಯ ಹರಿಶ್ಚಂದ್ರ ನೋಡಿ. ಯಾವ ಕಾಲದಲ್ಲೂ ಈ ರೀತಿ ನುಂಗಿದ್ದನ್ನ ಯಾರು ಒಪ್ಕೊಂಡೇ ಇಲ್ಲ ಇದುವರೆಗೂ. ಸಿದ್ದರಾಮಯ್ಯನವರು ಮಾತ್ರನೇ ಇಂಥದ್ದನ್ನ ಒಪ್ಕೊಳ್ಳಿಕ್ಕೆ ಸಾಧ್ಯ, ಬೇರೆ ಯಾರು ಒಪ್ಕೊಳ್ಳಿಕ್ಕಾಗಲ್ಲ. ರಾಮಾಯಣದ ಬಗ್ಗೆ ಮಾತಾಡ್ತಾರೆ. ಒಂದು ಕಡೆ ಆ ರಾಮಾಯಣನೇ ಬೇರೆ ಅಂತೆ, ಅದನ್ನು ಒಪ್ಪೋಣ. ಕೆಲವರು ರಾಮಾಯಣವನ್ನ ವಿಶ್ಲೇಷಣೆ ಮಾಡಿ ಅವರವರ ರೀತಿಯಲ್ಲಿ ಬರ್ಕೊಂಡಿದ್ದಾರೆ. ಆದರೆ ರಾಮಾಯಣ ಅದನ್ನ ನೀವು ಯಾರು ಪರಾಮರ್ಶೆ ಮಾಡಿದಿರಿ? ನಿಮಗೇನು ಗೊತ್ತಿದೆ? ಬಟ್ ನೀವು ಹಿಂದುತ್ವದಲ್ಲೇ ನಂಬಿಕೆ ಇಲ್ಲ, ನಿಮಗೆ ಯಾಕೆ ರಾಮಾಯಣ ಮಹಾಭಾರತ ಹೋಗ್ಲಿ? ಹಿಂದುತ್ವವನ್ನೇ ವಿರೋಧ ಮಾಡ್ತಕ್ಕಂಥವ್ರು ನೀವು. AICC ಅಧ್ಯಕ್ಷರು ಕುಂಭಮೇಳವನ್ನ ಅಪಹಾಸ್ಯ ಮಾಡ್ತಾರೆ. ಸುಮಾರು ಕೋಟ್ಯಾಂತರ ಜನ ಹೋಗಿ ನಂಬಿಕೆಯಿಂದ ಕುಂಭಮೇಳದ ಕಲ್ಯಾಣಿ ಅಲ್ಲಿ ನೀರಿನಲ್ಲಿ ಮುಳುಗಿ ಬಂದ್ರೆ ಏನು ಬಡತನ ಹೋಗುತ್ತಾ, ಗರೀಬಿ ಹೋಗುತ್ತಾ ಅಂತ ಕೇಳ್ತಾರೆ. ಪುಣ್ಯ ಏನು ಪಾಪ ಕಾರ್ಯಗಳು ಹೋಗಿ ಪುಣ್ಯ ಬರುತ್ತಾ ಅಂತ ಕೇಳ್ತಾರೆ. ಅಂದಮೇಲೆ ನಿಮ್ಗೆ ಹಿಂದುತ್ವದಲ್ಲಿ ನಂಬಿಕೆ ಇಲ್ಲದ ಮೇಲೆ ನೀವು ಯಾಕೆ ರಾಮಾಯಣ ಮಹಾಭಾರತದ ಬಗ್ಗೆ ಮಾತಾಡ್ತೀರಿ? ನೀವು ಯಾಕೆ ವಾಲ್ಮೀಕಿಯವರ ಬಗ್ಗೆ ಮಾತಾಡ್ತೀರಿ? ಅದು ಏನಾದರೂ ಇದ್ಕೊಳ್ಳಿ, ಅದಕ್ಕೆ ಸಂಬಂಧಪಟ್ಟವ್ರು ಮಾತಾಡ್ಕೊಳ್ತಾರೆ ಬಿಡಿ. ರಿಸಲ್ಟ್ ಬಂದಿದೆ ಈಗಾಗಲೇ.
ಯಾರು ಕುಂಭಮೇಳದಲ್ಲಿ ಮುಳುಗಿ ಬಂದ್ರು ಅವರು ದೆಹಲಿಯಲ್ಲಿ ಗೆದ್ದವ್ರೆ. ಯಾರು ಕುಂಭಮೇಳದಲ್ಲಿ ಹೋಗಿ ಮುಳುಗ್ಲಿಲ್ವೋ ಅವರು ಡೆಲ್ಲಿಯಲ್ಲಿ ಮುಳುಗಿದಾರಲ್ಲ, ಜನ ಮುಳುಗಿಸಿದಾರಲ್ಲ ಅವ್ರನ್ನ. ನೀವು ಅಲ್ಲಿ ಮುಳುಗಕ್ಕಾಗಿಲ್ಲ ಅಂದ್ರೆ ಇಲ್ಲಿ ಮುಳುಗ್ತೀರಿ, ಗೊತ್ತಿದೆ. ಈಗ ಇಡೀ ದೇಶದಲ್ಲಿ ಕಾಂಗ್ರೆಸ್ ಮುಳುಗೋದು ಒಂದೇ ಬಾಕಿ ಇರೋದು. ಆದ್ರಿಂದ ನಿಮ್ಮ ಇಂಥ ಪುಂಡಾಟದ ಮಾತುಗಳನ್ನು ಬಿಡ್ರಿ. ಮೊದಲು ನೀವು ಎಲ್ಲಿ ಏನ್ ಮಾಡ್ತಿದ್ದೀರಿ ಅಂತ ಜನರಿಗೆ ಗೊತ್ತಾಗಿದೆ ಈಗಾಗಲೇ. ಮಾನ್ಯ ಸಂತೋಷ್ ಲಾಡ್ ಅವರು ಬಹಳ ಚೆನ್ನಾಗಿ ಕೆಲವು ವಿಷಯಗಳನ್ನ ಮೊನ್ನೆ ಹೇಳಿದ್ದಾರೆ. ಅಂಬೇಡ್ಕರ್ ಅವರ ಬಗ್ಗೆನೂ ಆಗಾಗ ಮಾತಾಡ್ತಾರೆ ಅವರು. ಅಂಬೇಡ್ಕರ್ ಅವರ ಬಗ್ಗೆ ಮಾತಾಡಿ ಮೂಕನಾಯಕ ಪತ್ರಿಕೆ ತೆಗೆದಿದ್ರು ಹಿಂದೆ ಅವರು 1920ರಲ್ಲಿ. ಈಗ ಮೋದಿಯವರು ಮೂಕರನ್ನು ಮಾಡ್ತಿದ್ದಾರೆ. ಎಂತ ಹೋಲಿಕೆ. ಆದ್ರೆ ನಾನು ಕೇಳ್ತೀನಿ ಅವ್ರನ್ನ, ನೀವು ಇನ್ನೂ ಮೂಕರಾಗಿ ಉಳಿದಿದ್ದೀರಾ? ಈ ದೇಶ ಮೂಕರ ದೇಶ ಅಲ್ಲ. ಆ ಕಾಲ ಬೇರೆ ಇತ್ತು. ಆಗ ಅಂಬೇಡ್ಕರ್ ಅವರು ಬರಬೇಕಾಗಿತ್ತು. ಅವರು ಬಂದು ಈಗ ಮೂಕರನ್ನು ಎಬ್ಬರಿಸಿದ್ದಾಯ್ತು, ವಿದ್ಯೆ ಕೊಟ್ಟಿದ್ದಾಯ್ತು, ಎಲ್ಲರನ್ನೂ ಬುದ್ಧಿವಂತರು ಮಾಡಿದ್ದೂ ಆಯ್ತು. ಇವತ್ತು ಎಲ್ಲರಿಗೂ ಅವರವರ ಹಕ್ಕು, ಕರ್ತವ್ಯಗಳು, ನಡವಳಿಕೆಗಳು ಹೇಗಿರಬೇಕು, ಇದು ದೇಶ ಹೇಗೆ ನಡೀಬೇಕು ಅನ್ನೋದಕ್ಕೆ ಸಂವಿಧಾನ ಕೊಟ್ಟು ಈಗ ಈ ದೇಶವೇ ಬದಲಾಗೋಗಿದೆ. ಆ ಸಂವಿಧಾನದ ತಳಗೆ ಇವತ್ತು ಮಾನ್ಯ ಮೋದಿಜಿಯವರು ಅಧಿಕಾರ ನಡೆಸ್ತಾ ಇದ್ದಾರೆ. ಯಾರೂ ಮೂಕರಲ್ಲ. ಆದ್ರೆ ನಾವು ಇವತ್ತು ಅರ್ಥ ಮಾಡ್ಕೊಳ್ಬೇಕು ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಕೊಟ್ಟರು ಅಂತ ಇಡೀ ದೇಶ ಮಾತಾಡ್ತದೆ. ಮಾನ್ಯ ಸಂತೋಷ್ ಲಾಡ್ ಅವರು ಒಪ್ತಾರಂತ ಕಾಣುತ್ತೆ ನನಗೆ. ಆದ್ರೆ ಅವರು ತಮ್ಮ ಒಬ್ರು ಅನಿಲ್ ಲಾಡ್ ಅವರು ಕೇಳಿಸ್ತಾ ಇದೆಯಾ? ಇದೆಲ್ಲ ಕೊಟ್ಟಿರೋದು ನಾನು ಸಂತೋಷ್ ಲಾಡ್ ಅಲ್ಲ, ಇದೆಲ್ಲ ಕೊಟ್ಟಿರೋದು ಸಂವಿಧಾನ. ಈ ಸಂವಿಧಾನ ಮಾಡಿದವ್ರು ಯಾರು? ಇಂದಿರಾ ಗಾಂಧಿ, ರಾಜೀವ್ ಗಾಂಧಿ, ರಾಹುಲ್ ಗಾಂಧಿ. ಇದು ಅವಿವೇಕಿಯ ಮಾತುಗಳಲ್ವಾ? ಸಂತೋಷ್ ಲಾಡ್ ಹೇಳ್ತಾರೆ ಮೂಕನಾಯಕ ಅಂತೇಳಿ ಪತ್ರಿಕೆ ತೆಗೆದು ಆ ಮೂಕ ಜನರಿಗೆ ದೇಶದ ಬಗ್ಗೆ ಗಮನ ಸೆಳೆದು ಅವರನ್ನ ಸರಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ರು. ಹೌದು, ಇವತ್ತು ಮೂಕರಿಲ್ಲ, ನಾವೆಲ್ಲರೂ ಪ್ರಬುದ್ಧರಾಗಿಬಿಟ್ಟಿದ್ದೇವೆ. ಈಗ ಮೂಕರು ಮಾಡ್ಲಿಕ್ಕೆ ಹೊರಟಿದ್ದಾರೆ ಮೋದಿ ಅವರು ಅಂತ ಹೇಳಿದ್ರಲ್ಲ. ಈಗ ನೀವು ಮೂಕರು ಯಾರು ಅಲ್ಲ. ಆದ್ರೆ ಒಂದನ್ನು ಹೇಳಿ, ನಿಮ್ಮ ಸಹೋದರ ಅನಿಲ್ ಲಾಡ್ ಅವರು ಹೇಳ್ತಾರೆ ಸಂವಿಧಾನ ಕೊಟ್ಟಿದ್ದು ಇಂದಿರಾ ಗಾಂಧಿ, ರಾಹುಲ್ ಗಾಂಧಿ, ರಾಜೀವ್ ಗಾಂಧಿ, ಸೋನಿಯಾ ಗಾಂಧಿ ಅಂತಾರಲ್ಲ. ನಿಮ್ಗೆ ನಾಚಿಕೆ ಆಗಲ್ವಾ? ನಿಮ್ಮ ಸಹೋದರನದು ಅದಕ್ಕೆ ಉತ್ತರ ಕೊಡಿ ನೋಡೋಣ. ನೀವೀಗ ನಿಮ್ಮ ಹತ್ರ ಉತ್ತರ ಇರೋದಿಲ್ಲ, ಅದರ ಬಗ್ಗೆ ನೀವು ಮಾತಾಡೋದೂ ಇಲ್ಲ. ಬಯ್ಯಾಪುರ್ ಅವರು ಕೂಡ ಹೇಳಿದ್ದಾರೆ ಸಂವಿಧಾನ ಬದಲಾಗಬೇಕು ಅಂತ. ನೀವು ಒಂದು ದಿವಸ ಒಂದು ಮಾತಾಡಲಿಲ್ಲ ಕಾಂಗ್ರೆಸ್ನವರು. ಇವುಗಳಿಗೆಲ್ಲ ಉತ್ತರ ನಿಮ್ಮ ಹತ್ರ ಇರೋದಿಲ್ಲ. ಮೂಕ ಪ್ರೇಕ್ಷಕರಾಗ್ಬಿಡ್ತೀರಿ ನೀವು. ಇಂತಹ ಪರಿಸ್ಥಿತಿಯಲ್ಲಿ ಇದನ್ನ ಅರ್ಥ ಮಾಡ್ಕೊಳ್ಬೇಕು ನೀವೆಲ್ಲನೂ. ಒಂದು ವಿಷಯ, ದೆಹಲಿಯಲ್ಲಿ ಚುನಾವಣೆ ಫಲಿತಾಂಶ ಬಂತು. ಯಾರೋ ಅರಬಿಕ್ ಭಾಷೆ, ಇದು ಅರಬಿಕ್ ಭಾಷೆಯಲ್ಲಿ ಕೆಲವು ಪದಗಳನ್ನ ಈ ಮೂವರು ನಾಯಕರ ದೇಹದ ಮೇಲೆ ಬರೆಯಲಾಗಿದೆ. ಇದು ಅರಬಿಕ್ ಭಾಷೆ. ಈ ಅರಬಿಕ್ ಭಾಷೆಯಲ್ಲಿ ಏನು ಬರೆದಿದ್ದಾರೆ ಅಂತೇಳಿ
ನಾನು ನಿಮಗೆ ತೋರಿಸಲಿಕ್ಕೆ ಬಯಸ್ತೇನೆ. ಇದರಲ್ಲಿ ಏನ್ ಬರ್ದಿದೆ ಅಂತಂದ್ರೆ, ಓಕೆ ಗಾಡ್ ಬ್ಲೆಸ್ ಯು. ಇದರಲ್ಲಿ ಏನ್ ಬರ್ದಿದೆ ಅಂತಂದ್ರೆ, ಇದು ಮಾನ್ಯ ರಾಹುಲ್ ಗಾಂಧಿ ಅವರ ದೇಹ. ಇದು ಅವರನ್ನ ಬೆತ್ತಲ ಮಾಡಿದ್ದಾರೆ. ಇದು ಈ ರೀತಿ ಬೆತ್ತಲ ಮಾಡಿ ಬರೆಯೋದು ನಮಗೂ ಕೂಡ ಇಷ್ಟ ಇಲ್ಲ, ನಾನು ಇದನ್ನು ಒಪ್ಪೋದಿಲ್ಲ. ಆದ್ರೆ ಬೆತ್ತಲ ಮಾಡಿ 3 ನಾಯಕರನ್ನ ಇಲ್ಲಿ ಫೋಟೋ ಹಾಕಿದ್ದಾರೆ. ಒಂದು ಗಾಡ್ ಬ್ಲೆಸ್ ಯು ಅಂತ ಹಾಕಿದ್ದಾರೆ. ಇನ್ನೊಂದು ಇವ್ರ ಮೇಲೆ, ಕೇಜ್ರಿವಾಲ್ ಮೇಲೆ ಒಂದಿದೆ, ಬೈ ಗಾಡ್ಸ್ ಗ್ರೇಸ್ ಅಂತ ಹಾಕಿದ್ದಾರೆ. ಆಮೇಲೆ ಮಧ್ಯದಲ್ಲಿ ಇವರು ಮಾನ್ಯ ಯಾದವ್, ಅಖಿಲೇಶ್ ಯಾದವ್ ಅವರ ಎದೆಯ ಮೇಲೆ ಬರೆದಿದ್ದಾರೆ ಗಾಡ್ ಅಂತ ಹಾಕಿದ್ದಾರೆ. ಇದರಲ್ಲಿ ಏನ್ ತಪ್ಪಿದೆ? ಗಾಡ್ ಅಂತ ಒಂದು ಕಡೆ ಇದೆ, ಬೈ ಗಾಡ್ಸ್ ಗ್ರೇಸ್ ಅಂತೇಳಿ ಒಂದು ಕಡೆ ಇದೆ, ಗಾಡ್ ಬ್ಲೆಸ್ ಯು ಅಂತಿದೆ. ಇದ್ರಲ್ಲಿ ತಪ್ಪೇನಿದೆ? ಆದ್ರೆ ಈ ಅಕ್ಷರಗಳು ಬರೆದಿರೋದ್ರಲ್ಲಿ ತಪ್ಪಿಲ್ಲ. ಆದ್ರೆ ನಾನು ಹೇಳೋದು, ಈ ಬೆತ್ತಲು ಮಾಡಿ ಅವರ ಮೇಲೆ ಬರೆದಿರೋದು ತಪ್ಪಿದೆ. ಇದು ಯಾರು ಬರೆದಿರಬಹುದು? ಉರ್ದು ಬರೆಯೋದಾಗ್ಲಿ ಅಥವಾ ಈ ರೀತಿ ಅರಬಿಕ್ ಬರೆಯೋದಾಗ್ಲಿ ಹಿಂದೂ ಮಾಡ್ಲಿಕ್ಕೆ ಸಾಧ್ಯ ಇದೆಯಾ? ಹಿಂದೂಗಳು ಮಾಡ್ತಾರ ಇದು? ಇದು ಮಾಡಿರ್ಬೇಕಾದ್ರೆ ಯಾರೋ ಮದ್ರಾಸಾಗಳಲ್ಲಿ ಮಾತ್ರನೇ ಅರಬಿಕ್ ಹೇಳ್ಕೊಡೋದು ಅಂತ ವ್ಯಕ್ತಿ ಮಾಡಿರ್ಬೇಕಿದು. ಅವನ ಉದ್ದೇಶ ಏನಿತ್ತೋ ಗೊತ್ತಿಲ್ಲ. ಇದು ಸೋಷಿಯಲ್ ಮೀಡಿಯಾದಲ್ಲೇ ಹರಿದಾಡಿದೆ. ಇದನ್ನ ಮೈಸೂರಿನಲ್ಲಿ ಸುರೇಶ್ ಅಂತಕ್ಕಂಥ ಒಬ್ಬ ವ್ಯಕ್ತಿ, ಅವ್ರು ಯಾರೋ ಗೊತ್ತಿಲ್ಲ, ಕಾಂಗ್ರೆಸ್ನವರು ಏನಾದ್ರೂ ಯಾರಾದ್ರೂ ತಪ್ಪು ಮಾಡಿದಾಗ ಅವ್ರು ಹೇಳೋದೇ RSS ಹೆಸರು, ಇಲ್ಲಾಂದ್ರೆ ಬಿಜೆಪಿದು. ಅದು ಸಹಜವಾಗಿ ಅವಳು ಹೇಳ್ತಾರೆ. ಇನ್ವೆಸ್ಟಿಗೇಷನ್ ಅಲ್ಲಿ ಗೊತ್ತಾಗ್ಬೇಕು. ಈಗ ಯಾರೋ ಕೆಲವು ನಾಯಕರು ಆಗ್ಲೇ RSS ಅಂತ ಹೇಳ್ಬಿಟ್ರು. ಅವ್ರಿಗೆ ಬರೋದು ಯಾಕಂತಂದ್ರೆ ಹಗಲು ರಾತ್ರಿ ಮತ್ತೆ ನಿದ್ದೆಯಲ್ಲೂ ಕೂಡ RSS ಅವ್ರ ತಲೆ ತುಂಬಿರ್ತದೆ. ಅದರಿಂದ ಸಡನ್ ಆಗಿ ಬೆಳಗ್ಗೆ ಎದ್ದಾಗ RSS ಹೇಳ್ತಾರೆ ಅವರು. RSSನವ್ರಿಗಿಂತ RSS ಅನ್ನ ಜಪ ಮಾಡೋರು ಕಾಂಗ್ರೆಸ್ನವರು. ಅದ್ ಮಾಡ್ಲಿ ಪಾಪ. ಆದ್ರೆ ಇದರಲ್ಲಿ ಏನು ಗಾಡ್ಸ್ ಗ್ರೇಸ್, ಗಾಡ್ ಬ್ಲೆಸ್ ಯು, ಗಾಡ್, ಈ 3 ಪದಗಳಲ್ಲಿ ತೊಂದರೆ ಏನಿದೆ? ತಪ್ಪು ಏನಿದೆ? ನಾನು ಹೇಳ್ತೇನೆ, ಈ ದೇಹಗಳ ಮೇಲೆ ಹಿಂಗ್ ಬರೆದಿರೋದು ತಪ್ಪೇ. ಇನ್ವೆಸ್ಟಿಗೇಷನ್ ಮಾಡಬೇಕು ಅಂತ ಕೇಳಬೇಕು. ನೀವು ಸುಮಾರು 800 ಜನರು ಮೈಸೂರಿನಲ್ಲಿ ಪೊಲೀಸ್ ಸ್ಟೇಷನ್ಗೆ ನುಗ್ಗಿ ಇವತ್ತಲ್ಲಿ ಲಾಠಿ ಚಾರ್ಜ್ ಕೂಡ ಆಗಿದೆ. DCP ವ್ಯಾನ್ ಜಖಂ ಮಾಡಿದ್ದಾರೆ. ಅಂದ್ರೆ ಪೊಲೀಸ್ ಸ್ಟೇಷನ್ ನುಗ್ಗಿ ಅವನ ಯಾರೋ ಸುರೇಶನ್ನ ಅರೆಸ್ಟ್ ಮಾಡಿರ್ಬೋದು, ನಂಗೆ ಗೊತ್ತಿಲ್ಲ, ಮಾಡಿರ್ತಾರೆ ಅಂತ ಕಾಣುತ್ತೆ. ಅವನನ್ನು ನಮ್ಮ ವಶಕ್ಕೆ ಕೊಡಿ ಅಂತ ಕೇಳಕ್ಕೆ ಇವ್ರು ಯಾರ್ರಿ? ಇದು ಏನ್ ನಡೀತಾ ಇದೆ? ಸರ್ಕಾರ ಬದುಕಿದ್ಯಾ ಅಂತ ಹೇಳ್ಬೇಕಾ? ಇಲ್ಲಿ ಲಾ ಅಂಡ್ ಆರ್ಡರ್ ಇಲ್ಲಿದೆ, ಇದು ಕರ್ನಾಟಕದಲ್ಲಿ ಅಂತ ಒಪ್ಕೊಳ್ಬೇಕಾ ಯಾರಾದ್ರೂ? ಕೆಜೆಹಳ್ಳಿ ಘಟನೆ ನೋಡಿದ್ವಿ ನಾವು. 10 ವಾಹನಗಳು ಸುಟ್ಟು ಹಾಕಿದ್ರು. ಅಲ್ಲಿ ಪೊಲೀಸ್ ಸ್ಟೇಷನ್ಗಳಿಗೆ ಬೆಂಕಿ ಹಚ್ಚಿದ್ರು, ಪೊಲೀಸ್ನರ ಮೇಲೇನೆ ಕಲ್ಲು ತೂರಿದ್ರು. ಆದ್ರೆ ನೀವು ಕೇಸ್ಗಳು ಹಾಕ್ಲಿಕ್ಕೆ ಅನೇಕರನ್ನ ಕೇಸಿಂದ ಬಿಡಬೇಕು ಅಂತ ಮಾಡ್ತಾ ಇದ್ದೀರಿ. ಹುಬ್ಬಳ್ಳಿಯಲ್ಲಿ ಇದೇ ರೀತಿ ಪೊಲೀಸ್ನವ್ರಿಗೆ ಮೇಲೇನೆ ಕಲ್ಲು ತೂರಿದ್ರು, ವೆಪನ್ಸ್ ಕೂಡ ತಗೊಂಡು ಬಂದಿದ್ರು. ಅದೆಲ್ಲನೂ ರೆಕಾರ್ಡ್ ಅಲ್ಲಿ ಇದೆ. ಅಲ್ಲೇನ್ ಮಾಡಿದ್ರಿ ನೀವು? ಕೇಸ್ಗಳನ್ನ ವಾಪಸ್ ತಗೊಂಡ್ರಿ. ಈ ಓಲೈಕೆ, ಅಪೀಸ್ಮೆಂಟ್, ಈ ಓಲೈಕೆಯ ಕಾರಣದಿಂದ ಇವತ್ತು ರಾಜ್ಯಕ್ಕೆ ಬೆಂಕಿ ಬೀಳ್ತಾ ಇದೆಯಲ್ಲ. ಇದಕ್ಕೆ ಕಾರಣ
ಕಾಂಗ್ರೆಸ್ ಸರ್ಕಾರ, ಕಾಂಗ್ರೆಸ್ ನಾಯಕತ್ವ, ಮಾನ್ಯ ಮುಖ್ಯಮಂತ್ರಿಗಳಲ್ವಾ? ಇದಕ್ಕೆ ಅವಕಾಶ ಕೊಟ್ಟವರು ಕಾಂಗ್ರೆಸ್ಸೇ. ನಿಮ್ಮ ಓಲೈಕೆ, ಅಪೀಸ್ಮೆಂಟು ರಾಜ್ಯದ ಜನರನ್ನ ಇವತ್ತು ನೆಮ್ಮದಿಯಿಂದ ಇರಲಿಕ್ಕೆ ಬಿಡ್ತಾ ಇಲ್ಲ. ನೀವು ಮಾಡುವ ವೋಟ್ ಬ್ಯಾಂಕ್ ರಾಜಕಾರಣಕ್ಕಾಗಿ ರಾಜ್ಯದ ಜನ ಬೆಲೆ ತೆರಬೇಕಾ? ಇದರ ಅವಶ್ಯಕತೆಗಳಿದೆಯಾ? ಮೈಸೂರಿನಲ್ಲಿ ಈಗ ರಂಪ ಆಗಿದೆ. ಅದರ ಬಗ್ಗೆ ಕೆಲವು ಮಂತ್ರಿಗಳಾಗಲೇ ವ್ಯಾಖ್ಯಾನ ಮಾಡಿದ್ದಾರೆ. ಅಲ್ಲೆಲ್ಲನೂ 100% ಮುಸ್ಲಿಮರೇ ಇರೋ ಜಾಗ, ಅದರಿಂದ ಇದಾಗಿದೆ ಅಂತ. ಅಂದ್ರೆ ಅವ್ರೆಲ್ಲೆಲ್ಲ 100% ಜಾಗ ಇದೆಯೋ ಅದನ್ನೆಲ್ಲ ಅವ್ರಿಗೆ ಕೊಟ್ಬಿಡೋಣವಾ? ಹೋಗ್ಲಿ ಇನ್ನೊಂದು ಪಾಕಿಸ್ತಾನ ಮಾಡ್ಕೊಳ್ಳ? ಇದು ಸರ್ಕಾರದ ಹೇಳಿಕೆನಾ? ಇದನ್ನ ಕರ್ನಾಟಕದ ಜನ ಒಪ್ಪಬೇಕಾ? ಎಲ್ಲಿಗೆ ಹೋಗ್ತಾ ಇದೆ ಈ ಕರ್ನಾಟಕ? ಈ ಕಾಂಗ್ರೆಸ್ ದೇಶನೇ ನಾಶ ಮಾಡುವಂತ ಪರಿಸ್ಥಿತಿಯನ್ನ ಇವತ್ತು ಹುಟ್ಟು ಹಾಕ್ತಾ ಇದೆ. ಈ ಕಾಂಗ್ರೆಸ್ ಸರ್ಕಾರ ಕರ್ನಾಟಕವನ್ನ ನಿರ್ನಾಮ ಮಾಡೋವರಿಗೆ ನಿರ್ಮಾಣ ಮಾಡಬೇಕು ಅಂತ ನಾವು ಹೇಳೋದು. ನೀವು ನಿರ್ನಾಮ ಮಾಡಕ್ಕೆ ಹೊರಟಿದ್ದೀರಿ ಅಂತ ಈಗ ನಿಮ್ಮ ನಡವಳಿಕೆಗಳು ತೋರಿಸ್ಕೊಡ್ತಾ ಇದೆ. ಇದನ್ನು ಸಹಿಸಿಕೊಂಡು ಯಾರು ಕೂತ್ಕೊಳ್ಳಕ್ ಸಾಧ್ಯ ಇಲ್ಲ. ರಾಜಕೀಯ ಭಿನ್ನಾಭಿಪ್ರಾಯಗಳು ಏನೇ ಇರಲಿ, ನಮಗದು ಬೇಕಾಗಿಲ್ಲ. ನೀವು ರಾಜಕೀಯ ಮಾಡಿ, ನಾವು ರಾಜಕಾರಣ ಮಾಡ್ತೀವಿ, ಅದು ಬೇರೆ. ಆದರೆ ಕರ್ನಾಟಕಕ್ಕೆ ಬೆಂಕಿ ಇಟ್ಟು ರಾಜಕಾರಣ ಬೇಡ. ಇಲ್ಲಿ ಪ್ರತಿಯೊಬ್ಬರನ್ನು ಅವ್ರಿಗೆ ನ್ಯಾಯನೂ ಕೊಡಬೇಕು. ಆದರೆ ಬೆಂಕಿಗೆ ತುಪ್ಪ ಸುರಿಬೇಡ್ರಿ, ನೀರು ಹಾಕೋದನ್ನು ಕಲ್ತ್ಕೊಳ್ಳಿ ಸರ್ಕಾರ. ಇಲ್ಲ ಅಂತಂದ್ರೆ ನಮ್ಮ ರಾಜಕೀಯ ಕಾರಣಗಳಿಂದ ರಾಜ್ಯದ ಜನ ಸಫರ್ ಮಾಡತಕ್ಕಂಥ ದಿನಗಳು ಮುಂದೆ ತುಂಬಾ ದೊಡ್ಡ ರೀತಿಯಲ್ಲಿ ಬರ್ತದೆ. ಇದಕ್ಕೆ ಅವಕಾಶ ಕೊಡಬಾರದು ಅಂತೇಳಿ ನಾನು ಆಗ್ರಹ ಪಡಿಸ್ತೇನೆ. ಅಲ್ಲಿ ಇವತ್ತೇನು ಈಗಾಗಲೇ ನಮ್ಮ ವಿರೋಧ ಪಕ್ಷದ ನಾಯಕರಾಗಿರ್ತಕ್ಕಂಥ ಅಶೋಕ್ ಅವರು, ನಾನು ಇಬ್ರು ಹೋಗ್ಬೇಕಾಗಿತ್ತು, ನನಗೆ ತಡ ಆಗಿದ್ರಿಂದ ಈಗಾಗಲೇ ಅವರು ಹೋಗಿದ್ದಾರೆ. ಆದ್ರಿಂದ ಹೋಗಿ ಅವರು ಅಲ್ಲೇನು ಪರಿಸ್ಥಿತಿ ಇದೆ ನೋಡಿ ಬರ್ತಾರೆ. ಬಟ್ ಇದರಲ್ಲಿ ಸರ್ಕಾರ ತೀಕ್ಷ್ಣ ಕ್ರಮಗಳನ್ನು ಕೈಗೊಳ್ಳದೇ ಇದ್ರೆ ಮಾತ್ರ ಭಾರತೀಯ ಜನತಾ ಪಕ್ಷ ಕೈ ಕಟ್ಟಿಕೊಳ್ಳೋದಿಲ್ಲ, ಹೋರಾಟಕ್ಕೆ ಇಳಿಬೇಕಾಗ್ತದೆ. ನಿಮ್ಮ ದ್ವಂದ್ವ ನೀತಿಗಳಿಂದ ರಾಜ್ಯದ ಜನ ಇಕ್ಕಟ್ಟಿಗೆ ಸಿಗುವಂತದ್ದಕ್ಕೆ ನಾವು ಅವಕಾಶ ಕೊಡೋದಿಲ್ಲ ಅಂತಕ್ಕಂಥ ಮಾತನ್ನ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾನು ಹೇಳಲಿಕ್ಕೆ ಬಯಸ್ತೇನೆ. ದೇಶದಲ್ಲಿ 3 ಕಡೆ ಸರ್ಕಾರ ಇದೆ ನಿಮ್ಮದು, ಇಲ್ಲ ಅಂತ ಹೇಳೋದಿಲ್ಲ. ಆದ್ರೆ ಯಾರ್ದೋ ಫೇಲ್ಯೂರ್ ನಿಮ್ ಸಕ್ಸಸ್ ಅಂತ ನೀವು ತಿಳ್ಕೊಂಡಿದ್ದೀರಲ್ಲ, ಯಾರ್ದೋ ಫೇಲ್ಯೂರ್ ಇಂದ ನೀವು ಸಕ್ಸಸ್ ಕಾಣಬಾರದು. ನಿಮ್ಮ ಸಾಧನೆಗಳಿಂದ ನಿಮ್ಮ ಸಕ್ಸಸ್ ಬರಬೇಕು. ಈಗೆಲ್ಲ ಕಡೆ ಎಲ್ಲೇ ಈ 3ರಲ್ಲಿ ಎಲ್ಲೇ ಚುನಾವಣೆ ಆದ್ರೂ 3ರಲ್ಲೂ ಇರೋದಿಲ್ಲ ಕಾಂಗ್ರೆಸ್. ದೆಹಲಿಯಲ್ಲಿ ಹೆಂಗೆ ಶೂನ್ಯ ಸಂಪಾದನೆ ಮಾಡಿದಿರೋ, ದೇಶವೇ ನಿಮಗೆ ಶೂನ್ಯ ಸಂಪಾದನೆಯನ್ನ ತಂದು ನಿಮಗೆ ಅರ್ಪಿಸ್ಬಿಡುತ್ತೆ. ಅಂತಹ ಪರಿಸ್ಥಿತಿ ಇವತ್ತು ಉದ್ಭವ ಆಗಿದೆ. ಏನು ಮಹಾತ್ಮ ಗಾಂಧಿ ಅವರು ತಮಗೆ ಸಲಹೆ ಕೊಟ್ಟಿದ್ರು ಕಾಂಗ್ರೆಸ್ಗೆ, ಸ್ವಾತಂತ್ರ್ಯ ನಂತರ ಕಾಂಗ್ರೆಸ್ ಅನ್ನ ಸುತ್ತಿ ಇಟ್ಬಿಡಿ, ಡಿಸಾಲ್ವ್ ಮಾಡಿಬಿಡಿ ಅಂತ ಹೇಳಿದ್ರು. ಅದನ್ನ ಈಗ ಚಾಪೆ ಸುತ್ತೋ ಕಾಲ ನಿಮಗೆ ಬಂದಿದೆ. ನಿಮ್ಮ ತಪ್ಪುಗಳಿಂದ ಇದೆಲ್ಲ ಆಗ್ತಾ ಇದೆ. ದಯವಿಟ್ಟು ಇದನ್ನು ಅರ್ಥ ಮಾಡ್ಕೊಳ್ಳಿ. ನೀವು ರಾಜಕೀಯ ಪಾರ್ಟಿಯಾಗಿ ಉಳಿಯಬೇಕೋ ಬೇಡವೋ ಅನ್ನೋದು ನಿಮ್ಮ ತೀರ್ಮಾನ, ಅದು ನಮ್ಮ ತೀರ್ಮಾನ ಅಲ್ಲ. ಆದ್ರೆ ನೀವು ಮಾಡ್ತಕ್ಕಂಥ ದ್ವಂದ್ವದ ಕಾರಣ ಈ ರಾಜ್ಯ ಮತ್ತು ದೇಶದ ಜನತೆ ನೋವನ್ನ ಅನುಭವಿಸದ ಪರಿಸ್ಥಿತಿಗೆ ಇರಬೇಕೇ ಹೊರತು ನೀವು ಅವರಿಗೆ ತೊಂದರೆ ಕೊಡುವಂತ ಕೆಲಸಗಳನ್ನ ಮಾಡಬಾರದು ಅಂತೇಳಿ ನಾನು ಆಗ್ರಹ ಪಡಿಸ್ತೇನೆ. ಕೇಳೋದಿದ್ರೆ ಕೇಳಬಹುದು. ಸಂಗಮೇಶ್ ಮಗ ಅವರು ಅವರ ಪಕ್ಷದ ಕಾರ್ಯಕರ್ತರಿಗೆ ಲಂಚ ಕೇಳಿದ ಅಧಿಕಾರ ಅವರು ಸ್ವಲ್ಪ ವಿವರ ಮಾಡಿದ್ರು.
ನಾನು ವಿಡಿಯೋ ನೋಡಿದ್ದೇನೆ. ಕೆಲಸ ಹೇಳ್ತಾರೆ ಆ ಕಡೆಯಿಂದ ಅವರು. ಲಂಚ ಕೇಳಿದ ಅಧಿಕಾರಿಗೆ ಅಷ್ಟೊಂದು ಮಾತಾಡೋ ದಿಟ್ಟತನ ಇರುತ್ತಾ? ಒಂದು ಅದರಲ್ಲೂ ಹೆಣ್ಮಗಳು, ಆ ಅಮ್ಮ ಏನ್ ಹೇಳ್ತಿದ್ದಾರೆ ಹೆಣ್ಮಗಳು? ನಾನೊಬ್ಬ ಅಧಿಕಾರಿ, ಸ್ವಲ್ಪ ಗೌರವ ಕೊಟ್ಟು ಮಾತಾಡಿ ಅಂತ ಹೇಳ್ತಾರೆ. ಅಷ್ಟು ದಿಟ್ಟತನ ಅವ್ರಿಗೆ ಬರುತ್ತಾ ಲಂಚ ಕೇಳಿದ್ರೆ? ಅಂದ್ರೆ ನೀವು ನಿಮ್ಮ ತಂದೆ ಶಾಸಕರು ಅನ್ನೋ ಕಾರಣಕ್ಕೆ ನೀವು ದರ್ಪ ತೋರಿಸ್ತಾ ಇದ್ದೀರಿ. ಈಗ ನಿಮ್ಮ ರಕ್ಷಣೆಗಾಗಿ ನೀವು ಲಂಚ ಅನ್ನೋದನ್ನ ಪದವನ್ನು ಬಳಕೆ ಮಾಡ್ತಾ ಇದ್ದೀರಿ. ಯಾವುದೇ ಒಂದು ಈ ರೀತಿಯ ಅಪಾದನೆಗಳು ಬಂದಾಗ ಅವರವರ ರಕ್ಷಣೆಗೆ ಇಂಥ ವಿಚಾರಗಳನ್ನು ಹೇಳೋದು ಸಹಜ. ಇದು ಶುದ್ಧ ಸುಳ್ಳು ಅಂತ ನಾನೇ ಹೇಳ್ತೇನೆ. ನೀವು ದರ್ಪ ಮೆರೆದಿದ್ದೀರಿ, ಅದು ವಿರೋಧ ವ್ಯಕ್ತ ಆಗಿದೆ. ಮತ್ತೆ ಜನರ ಬಾಯಲ್ಲಿ ನಿಮ್ಮ ಹೆಸರು ಬಂದ ಮೇಲೆ ಈಗ ನೀವು ನಿಮ್ಮ ರಕ್ಷಣೆಗಾಗಿ ಇಂಥ ಪದಗಳನ್ನು ಬಳಕೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದೀರಿ. ಆದ್ರಿಂದ ತಡ ಮಾಡದೆ ಸರ್ಕಾರ ಆ ವ್ಯಕ್ತಿಯನ್ನು ಬಂಧಿಸಬೇಕು, ಅಷ್ಟೇ. ಕಾನೂನು ಕ್ರಮ ಜರುಗಿಸಬೇಕು. ನನಗೆ ನೋಟಿಸ್ ಕೊಟ್ಟಿದೆ ಅನ್ನೋದು ನನಗೆ ಮಾಧ್ಯಮಗಳಿಂದ ರಾತ್ರಿ ತಿಳಿದು ಬಂತು. ಸಾಮಾನ್ಯವಾಗಿ ಹೈಕಮಾಂಡ್ನ ವಿಚಾರಕ್ಕೆ ನಾವ್ಯಾರು ಕೈ ಹಾಕೋದಿಲ್ಲ. ಯಾಕೆ ಕೊಟ್ಟಿದಾರಂತೂ ಕೇಳೋದಿಲ್ಲ, ಏನ್ ಮಾಡ್ತಾರಂತನೂ ನಮಗೆ ಗೊತ್ತಿರೋದಿಲ್ಲ. ಅವರು ಮಾಡಿದ ಮೇಲೆ ಅಷ್ಟೇ ಗೊತ್ತಾಗೋದು. ಈಗ ನೋಟಿಸ್ ಕೊಡಿ ಅಂತ ನಾವ್ಯಾರು ಒತ್ತಾಯ ಮಾಡಿಲ್ಲ. ಯಾವ ನಡವಳಿಕೆಗಳಿರ್ತದೋ ಅದನ್ನು ನೋಡಿ ಅವ್ರು ಕೊಟ್ಕೊಂಡಿದ್ದಾರೆ. ಆದ್ರೆ ಹೈಕಮಾಂಡ್ನ ವಿಚಾರವನ್ನ ನಾನು ಯಾವುದೇ ಇದರಲ್ಲಿ ಪ್ರಶ್ನೆ ಮಾಡಕ್ಕೂ ಹೋಗಲ್ಲ, ಮಾಡೋದಿಲ್ಲ. ಅದರಿಂದ ಅದೇನು ತೀರ್ಮಾನಗಳಿಗೆ ಹೈಕಮಾಂಡ್ ತೀರ್ಮಾನ ಏನೇ ತಗೊಂಡ್ರು ನಾವು ಅದನ್ನು ಸ್ವಾಗತ. ಜಿಲ್ಲಾಧ್ಯಕ್ಷರ ಆಯ್ಕೆ ಚುನಾವಣೆ ಪ್ರಕರಣ ಆಗಿದೆ, ಯಾರ ಹಸ್ತಕ್ಷೇಪ ಮಧ್ಯಸ್ಥಿಕೆ ಆಗಿಲ್ಲ ಅಂತ ಹೇಳ್ತಾ ಇದ್ದಾರೆ ರಾಜ್ಯಾಧ್ಯಕ್ಷರ ನಾಯಕರು, ಬಿಜೆಪಿ ನಾಯಕರು. ಚಿಕ್ಕಬಳ್ಳಾಪುರ ಜಿಲ್ಲಾಧ್ಯಕ್ಷ ನೇಮಕ ಮತ್ತೆ ತಡೆ ಕೊಟ್ಟು ಕಾಂಟ್ರವರ್ಸಿ ಬಂದಾಗ ಕೆಲವು ಸಾರಿ ಆಗ್ತದೆ, ತಡೆ ಕೊಟ್ಟಿದ್ದಾರೆ. ಆದ್ರೆ ತೀರ್ಮಾನಗಳು ಆಗಿರ್ತಕ್ಕಂಥದ್ದು ನಾವು ಅಧ್ಯಕ್ಷನ ಕೇಳಿದೀವಿ. ನಾನು ಕೋರ್ ಕಮಿಟಿ ಸದಸ್ಯನಲ್ಲ, ಆದ್ರೂ ಕೂಡ ಅಧ್ಯಕ್ಷರು ನಾವು ಕೇಳಿದಾಗ ಹೇಳಿದ್ದು ಅಧ್ಯಕ್ಷರು ಕೋರ್ ಕಮಿಟಿಯಲ್ಲೇ ತೀರ್ಮಾನ ಆಗಿದೆ, ಅದರದೇ ಆದ ಒಂದು ವ್ಯವಸ್ಥೆ ಇದೆ, ಅವರು ತೀರ್ಮಾನ ಮಾಡಿ ಅದನ್ನ ಹೈಕಮಾಂಡ್ ಕೊಟ್ಟು ಮಾಡಿಸ್ಕೊಂಡಿದ್ದಾರೆ ಅನ್ನೋ ಮಾತನ್ನು ಹೇಳಿದ್ದಾರೆ. ನೋಡಿ, ಇಲ್ಲಿ ಹಸ್ತಕ್ಷೇಪಗಳೇನಿದೆ, ಯಾವ ಅಧ್ಯಕ್ಷರಿಗೂ ಸಂಬಳಿಲ್ಲ. ಇದು ಹೆಂಗೆ ಅಂದ್ರೆ ಸಂಬಳಿಲ್ಲ ಸಾರಿಗಿಲ್ಲ ನನ್ನ ಗಂಡ ಡೆಪೆಡರ್ ಅಂದಂಗೆ. ಇದೆಲ್ಲ ಪಕ್ಷ ಕಟ್ಟುವಂತ ವ್ಯವಸ್ಥೆ, ಇದು ಒಂದು ಜವಾಬ್ದಾರಿ. ಸೊ ಇದರಲ್ಲಿ ಒಂದೊಂದು ಕಡೆ ಈ ಸಮೀಕರಣಗಳ ಕೆಲವು ಮಾಡಬೇಕಾಗ್ತದೆ. ಮಾಡತಕ್ಕಂಥ ಸಂದರ್ಭದಲ್ಲಿ ಏನೋ ಆಗಿರ್ತದೆ, ನಾನು ಹೇಳ್ದವ್ರು ಆಗಿಲ್ವಲ್ಲ ಅಂತಕ್ಕಂಥದ್ದು ಯಾರಿಗೋ ಒಂದು ಸ್ವಲ್ಪ ಇದಿರ್ತದೆ. ಅವರು ವ್ಯತ್ಯಯ ಇದಾದಾಗ ಅವ್ರೇನಾದ್ರೂ ಮಾತಾಡಿದಾಗ ಅರೆ ಒಂದನ್ನ ತಡೆ ಮಾಡೋದು, ಆಮೇಲೆ ಒಂದು ನಾವು ಎಷ್ಟು ಸಾರಿ ನೋಡಿಲ್ಲ ಎಲ್ಲ ಸರ್ಕಾರಗಳಲ್ಲಿ ಚೇರ್ಮನ್ ಮಾಡ್ಬಿಡೋದು, ಒಂದು ವಾರ ಆದ್ಮೇಲೆ ಬದಲಾವಣೆ ಮಾಡ್ಬಿಡೋದು, ತಡೆ ಹಿಡಿದು ಬಿಡೋದು. ಇದಿವತ್ತಿಂದಲ್ಲ, ನಾನು 47 ವರ್ಷದಿಂದಾನು ನೋಡ್ಕೊಂಡು ಬರ್ತಾ ಇರೋದು ರಾಜಕಾರಣದಲ್ಲಿ. ಸಹಜವಾಗಿ ಆಗ್ತದೆ ಅಲ್ಲ. ಬಿಜೆಪಿ ಈಗ ಬಿಜೆಪಿ ಜಿಲ್ಲಾಧ್ಯಕ್ಷರ ಕೆಲವು ನಿಯಮಗಳಿದಾವೆ, ಏಜಿನ ಬಿಟ್ಟು ಕೂಡ ಇದೆ. 45ರಿಂದ 55 ವರ್ಷದವರೇ ಆಗ್ತದೆ. ಕೆಲವರಲ್ಲಿ ಕಡಿಮೆ ಇದೆ, 40 ವರ್ಷ ಒಳಗೆ ಅವರು, ಕೆಲವು ಕಡೆ 60 ವರ್ಷ ಈ ತರದೆಲ್ಲ ಆಗಿದೆ. ಇಲ್ಲ, ಇಬ್ಬರದೇ ಕೇಳಿದೆ ನಾನು. ಒಂದು ಮೈಸೂರಿನ ಏನವ್ರ ಹೆಸರು ನನಗೆ ಗೊತ್ತಿಲ್ಲ, ಹೆಣ್ಮಗಳು ಅಲ್ಲಲ್ಲ, ನಾಗೇಂದ್ರ ಕರೆಕ್ಟ್ ಇದೆ. ಮೈಸೂರಿನ ಒಂದು ಹೆಣ್ಣು ಮಗಳನ್ನ ಮಾಡಿದೆ. ಅವರು 40 ಮಂಡಲ ಅಲ್ಲ, ಅದು ಜಿಲ್ಲಾಧ್ಯಕ್ಷರೇನೆ, ಗ್ರಾಮಾಂತರ ಜಿಲ್ಲಾಧ್ಯಕ್ಷರು. ನನಗೆ ಹೆಸರು ಜ್ಞಾಪಕ ಇಲ್ಲ, ಆದ್ರೆ ಅವ್ರದ್ದು ಕಡಿಮೆ ಇದೆ ಅಂತ ಕೇಳ್ಪಟ್ಟಿದೆ. ಆದ್ರಿಂದ ಅದನ್ನು ಬೇರೆದು ಮಾಡಬಹುದು. ಈಗ ಚಿಕ್ಕಬಳ್ಳಾಪುರದ್ದು ಸಂದೀಪ್ ಅನ್ನೋರನ್ನ ಮಾಡಿದ್ದಾರೆ.
ಅವ್ರ ವಯಸ್ಸು ಕಡಿಮೆ ಇದೆಯಾ ಹೆಚ್ಚಿದೆಯಾ ನನಗೆ ಗೊತ್ತಿಲ್ಲ. ನಾನು ಅಧ್ಯಕ್ಷರನ್ನ ಕೇಳಿ ತಿಳ್ಕೊಳ್ತೀನಿ. ಬಟ್ ಈಗ ಅದನ್ನ ಸದ್ಯಕ್ಕೆ ತಡೆ ಹಿಡೀರಿ ಅಂತ ಹೇಳಿದ್ದಾರೆ ಅಂತ ಹೈಕಮಾಂಡ್ ಹೇಳಿದೆ ಅಂತ ನಾನು ಕೇಳಿದ್ದೀನಿ. ಅದನ್ನ ಹೈಕಮಾಂಡ್ ಇತ್ಯರ್ಥ ಮಾಡ್ತದೆ. ಇವ್ಯಾವುದು ದೊಡ್ಡ ವಿಷಯಗಳಲ್ಲ, ಇವ್ಯಾವ ದೊಡ್ಡ ವಿಷಯಗಳಲ್ಲ. ನಾವೇನು ಮುಖ್ಯಮಂತ್ರಿ ನಮಗೆ ಕೊಡಿ ಅಂತ DK ಕೇಳ್ತಾರಲ್ಲ ಹಂಗೆ ಕೇಳ್ತಾ ಇದೀವ, ಇಲ್ಲ ಅಂತಂದ್ರೆ ನನಗ್ ಕೊಡಿ ಅಂತ ಪರಮೇಶ್ ಕೇಳ್ತಾರಲ್ಲ ಹಂಗೆ ಕೇಳ್ದೆ. ಹೈಕಮಾಂಡ್ ಯಾರನ್ನ ಮಾಡಿದ್ರೆ ಅವರೇ ನಮ್ ದೇವರು. ಇಲ್ಲವಾ, ನಾವ್ ಯಾರನ್ನೇ ಮಾಡಿ ಹೈಕಮಾಂಡ್ ನನ್ ಯಾರನ್ನ ಮಾಡಿದ್ರೆ ಅವರೇ ನಮ್ ದೇವರು. ನಾಳೆ ಈಗ ನಮ್ಮ ಹನುಮಂತನ ತಗೊಂಡು ಅಧ್ಯಕ್ಷ ಮಾಡ್ಬಿಟ್ಟಿದೀವಿ ಅಂತಂದ್ರೆ ಅವ್ರನ್ನ ನಿತ್ಕೊಂಡು ತಲೆ ಮೇಲೆ ಕುಳಿಸ್ಕೊಂಡು ಓಡಾಡ್ತೀವಿ ನಾವು, ನಮ್ದಷ್ಟೇ. ಇಲ್ಲ ಅಂತಂದ್ರೆ ನಮ್ಮ ಪಾಟೀಲ್ರನ್ನ ಇಟ್ಕೊಂಡು ಇವರೇ ನಿಮ್ಮ ಅಧ್ಯಕ್ಷ ನಾಳೆ ಅಂದ್ಬಿಟ್ರೆ ಮುಗ್ದೋಯ್ತು. ನಮ್ ಕಡೆ ಈ ಇದರಲ್ಲಿ ಗರ್ಭಗುಡಿಯಲ್ಲಿರೋ ದೇವರು ಬೇರೆ, ಪಕ್ಕದಲ್ಲಿ ಉತ್ಸವ ಮೂರ್ತಿ ಅಂತ ಒಂದಿಟ್ಟಿದೆ. ನಮ್ಮ ಹಳ್ಳಿ ಕಡೆ ಅದನ್ನ ಸಿಲಿರಣ್ಣ ಅಂತಾರೆ, ಯಾಕಂದ್ರೆ ಹುಡುಗರು ಹೇಳೋದು ಅದು. ಯಾಕಂದ್ರೆ ಎತ್ಕೊಂಡು ಹೆಂಗ್ ಬೇಕಾದ್ರೂ ಕುಣಿಬಹುದು ಅದನ್ನ. ಅಲ್ಲ ರೀ, ಹೌದು, ಎಲ್ಲಕ್ಕೂ ಅವರೇ. ನಮ್ಮ ನೀವು ಹೇಳಿದ್ರಲ್ಲ ಗರ್ಭಗುಡಿ ದೇವರು ಅಂತಂದ್ರೆ ಹೈಕಮಾಂಡ್, ಇದೆಲ್ಲ ಉತ್ಸವ ಮೂರ್ತಿಗಳೇ. ಹೈಕಮಾಂಡ್ ಇದನ್ನ ಕೊಡ್ತದೆ ನಮಗೆ, ಇದನ್ನ ಎತ್ಕೊಂಡು ನಾವು ರಾಜ್ಯ ಪೂರ್ತಿ ಸುತ್ತಬೇಕು. ನಾವ್ ಎತ್ಕೊಂಡು ಓಡಾಡ್ತೀವಿ ಸ್ವಾಮಿ. ಪ್ರಶ್ನೆ ಮಾಡಿ. ಅಲ್ಲಿಗ ಸದಾನಂದ ಗೌಡ ಅವರು ಬಂದ್ಮೇಲೆ ಅಲ್ಲಿ ಎಲ್ಲರ ಅಭಿಪ್ರಾಯ ತಗೊಂಡು ಸುಮಾರು ಒಂದು 50 ತಾಲೂಕಿನ ಹೈಕಮಾಂಡಿಗೆ ಹೊರಟಿ ಕಳಿಸ್ಕೊಟ್ಟಿರ್ತಾರೆ. ಅದು ಅವರು ಬಹಳ ಗೌರವ ಆಂತರಿಕ ಕಳಿಸ್ಕೊಡ್ತಾರೆ. ಇಲ್ಲಿ ಮೀಡಿಯಾದಲ್ಲಿ ಅದೆಲ್ಲ ಹೇಳ್ತಿರೋದು ಸುಮ್ಮನೆ ಊಹೆ ಮಾಡ್ಕೊಂಡು ಕೆಲವರು ಬರ್ತಾ ಇದ್ದಾರೆ. ಅದು ನಿಜವಾದ ವಾಸ್ತವಾಂಶ ನಮ್ಮ ಸಂಡೂರು ಕ್ಷೇತ್ರದ ಜನತೆಗೆ ಗೊತ್ತು, ನಮ್ಮ ಅಖಂಡ ಬಳ್ಳಾರಿ ಮತ್ತು ವಿಜಯನಗರ ಜಿಲ್ಲಾ ಜನತೆಗೆ ಗೊತ್ತು, ಮತ್ತು ಪಾರ್ಟಿ ಹೈಕಮಾಂಡಿಗೆ ನಾಯಕರಿಗೆ ಗೊತ್ತಲ್ಲ ಏನಿದೆ ವಾಸ್ತವಾಂಶ, ಏನಾಗಿದೆ, ಏನ್ ನಡೆದಿದೆ ಅಂತಂದ್ರೆ. ಹಾಗಾಗಿ ನಮ್ಮ ಸೋಲು ಅದು ಸೋಲಲ್ಲ, ನಮ್ಮ ಸೋಲು ಅದು ಗೆಲುವೆ ಅಂತ ನಾನು ಹೇಳಕ್ ಇಷ್ಟಪಡ್ತೇನೆ. ಅದ್ರ ಬಗ್ಗೆ ಗೊತ್ತಿಲ್ಲ ನನಗೆ. ಅಲ್ಲಲ್ಲ, ಯಾರು ಮೀಡಿಯಾದಲ್ಲಿ ಬಂತಂತಂದ್ರಲ್ಲ ಸದಾನಂದ ಗೌಡ. ಪತ್ರ ಬಂದ್ರೆ ಮಾತ್ರ ನಿಮ್ಗೆ ಸತ್ಯ ಅಂತ ಪತ್ರ ಸಹಿತ ಹಾಕ್ಬೇಕಾಗಿತ್ತು. ಈಗ ನಿನ್ನೆ ಯತ್ನಾಳವರಿಗೆ ನೋಟಿಸ್ ಕೊಟ್ಟ ವಿಷಯ 4 ಗಂಟೆಗೆ ಎಲ್ಲ ಚಾನೆಲ್ಗಳು ಬಂತು. ಆವಾಗ ಯಾರು ಪ್ರಶ್ನೆ ಮಾಡಿಲ್ಲ. ಆಮೇಲೆ 5 ಗಂಟೆಗೆ ನಾವು ವಿತ್ ಕಾಪಿ ಹಾಕಿದ್ವಿ, 5 ಗಂಟೆಗೆ ಯತ್ನಾಳ್ ನೋಟಿಸ್ ಬಂತು ಅಂತ. ಅಂದ್ರೆ ಮಾಧ್ಯಮದವರು ಅಲ್ಲಲ್ಲ, ನಾನು ಅಲ್ಲ ಬ್ರದರ್, ನನಗೆ ಅನ್ಸಬಿಟ್ಟು ಯಾವ್ದು ಮಾಧ್ಯಮದಲ್ಲಿ ಬಂದಿಲ್ಲ. ಒಂದು ಎಲ್ಲ ಚಾನೆಲ್ ಬಂದಿದೆ. ಸದಾನಂದ ಗೌಡ ಕೊಟ್ಟ ವರದಿಯಲ್ಲಿ ಶ್ರೀರಾಮುಲು ಅವರು 5 ದಿನಗಳ ಕಾಲ ಚುನಾವಣೆ ರೆಡ್ಡಿಯವರು ಹೋಗಿದ್ದರು, ಬೇಸರಗೊಂಡಿದ್ರು. ಹನುಮಂತ ಅವರು ಈ ಹಿಂದೆ ಬಿಜೆಪಿ ವಿರುದ್ಧ ಪಕ್ಷೇತರ ಸ್ಪರ್ಧೆ ಮಾಡಿದ್ರು, ಹಾಗಾಗಿ ಕಾರ್ಯಕರ್ತರು ಒಪ್ಪಿರಲಿಲ್ಲ. ಗೋರ್ಪಡೆ ಫ್ಯಾಮಿಲಿಯವರಿಗೆ ಮತ್ತು ರೆಡ್ಡಿ ಅವರನ್ನ ವಿಶ್ವಾಸ ತೆಗೆದುಕೊಳ್ಳಲಿಲ್ಲ, ಹಾಗಾಗಿ ಸೋತರು. ರೆಡ್ಡಿ ಅವರಿಗೆ ಮತ್ತೆ ಶ್ರೀರಾಮುಲು ಅವರಿಗೆ ಹೊಂದಾಣಿಕೆ ಇರಲಿಲ್ಲ, ಹಾಗಾಗಿ ಸೋಲಿಗೆ ಕಾರಣ ಆಯಿತು. ಅಲ್ಲಿ ಯಾರ ಪರವಾಗಿ ಅಥವಾ ಇಲ್ಲ ಅವರ ವರದಿ ಏನೇ ಮಿಸ್ಟೇಕ್ ಆಗಿದೆ ಅವರನ್ನು ಕೊಟ್ಟಿದ್ದಾರೆ. ಹಾಗಾಗಿ ಅದು ಮಾಧ್ಯಮದಲ್ಲಿ ಬಂದಿದೆ. ನೀವು ಮಾಧ್ಯಮದಲ್ಲಿ ಬಂದಿರೋ ಸುದ್ದಿ ಊಹೆ ಅಂತ ಹೇಳ್ತಾ ಇದ್ರಿ. ಹಾಗಾಗಿ ಏನಾಗಿದೆ ಅಂದ್ರೆ ಈಗ ಆಲ್ರೆಡಿ ಚುನಾವಣೆಯಲ್ಲಿ ಸೋತ್ ಬಿಟ್ಟಿದೆ. ಈಗ ಅದರಲ್ಲಿ ನೋವು ಅನ್ಯಾಯ ನನಗೆ ಆಗಿದೆ ಕೆಲವೊಂದು ವಿಚಾರದಲ್ಲಿ. ಅದನ್ನ ಇಲ್ಲಿಗೆ ಬಿಟ್ಟಾಕ್ಬಿಡೋಣ, ಯಾಕಂದ್ರೆ ಸೋಲಿನ ಅವತ್ತೇ ಕೂಡ ನಾನೇ ಹೊತ್ಕೊಂಡ್ಬಿಟ್ಟಿದ್ದೀನಿ ಪೂರ್ತಿ. ಹಂಗಾಗಿ ಅದ್ರ ಬಗ್ಗೆ ಹೆಚ್ಚಿಗೆ ಮಾತಾಡ ಮುಂದೆ ನಾನು ನೋಡಿದ್ದಿಲ್ಲ ಬ್ರದರ್. ಈಗ ಅವರು ಊಹೆ ಮಾಡ್ಕೊಂಡಿದ್ದಾರೆ ಅಂತ ಒಂದು ಅಭ್ಯಾಸ ಇದೆ. ಏನಂತ ಹೇಳಿದ್ರೆ ನಿಮ್ಗೆ ಸಹ್ಯವಲ್ಲದ ಅನ್ನುವಂಥದ್ದನ್ನು ನೀವು ಸುಲಭವಾಗಿ ಹೇಳ್ಬಿಡ್ತೀರಿ. ಅದನ್ನ ಹೇಳ್ತಿರೋದು ಇಲ್ಲ ಅವ್ರು ಹೇಳಿದ್ದು ನೀವು ಬಂದಿಲ್ಲ ಅಂತಿರೋ ಮಟ್ಟಿಗೆ. ಊಹೆ ಅನ್ನುವಂಥದ್ದನ್ನ ಹೇಳಿದ್ದು ಮಾಧ್ಯಮಗಳಲ್ಲಿ ಬಂದಂಗೆ ಅವ್ರು ಊಹೆ ಮಾಡ್ಕೊಂಡ್ರು ಅಂತ ಹೇಳಿದ್ದವರು. ನಿಮಿಷ, ಒಂದು ಸಮಿತಿಯನ್ನ ರಚನೆ ಮಾಡಿ ಒಬ್ಬ ಹಿರಿಯ ನಾಯಕರ ಜವಾಬ್ದಾರಿ ಕೊಟ್ಟು ಒಂದು ವರದಿನ ಹೈಕಮಾಂಡ್ ಕೊಡಕ್ ಕೇಳಿದರೆ, ವರದಿಯಲ್ಲಿ ಏನಿದೆ ಅದನ್ನ ನಮ್ಮ ಪಕ್ಷದ ವರಿಷ್ಠರು ಅದ್ರ ಏನ್ ತಪ್ಪಾಗಿದೆ, ಏನ್ ಸರಿಪಡಿಸಬೇಕು, ಮುಂದೆ ಚುನಾವಣೆ ಗೆಲ್ಲೋದಕ್ಕೆ ಏನ್ ಮಾಡ್ಬೇಕು ಅದನ್ನ ಮಾಡ್ತೀವಿ. ಆದ್ರೆ ಇದ್ರ ಜೊತೆಗೆ ನಾನು ಶ್ರೀರಾಮುಲು ಅತೃಪ್ತಿ ಇತ್ತು ನಿಜ. ಅವರ ಸರ್ ಈಗ ಮುಗಿದೋಗಿದೆ ಚುನಾವಣೆ, ಸೀಟ್ ಹಂಚಿಕೆ ನೆಕ್ಸ್ಟ್ ಚುನಾವಣೆ ಮಾಡೋಣ. ಆಮೇಲೆ ನಾನು ಇನ್ನೊಂದು ಮಾಧ್ಯಮದ ಸ್ನೇಹಿತರು ಒಂದು ನಿಮಿಷ ಮಾಧ್ಯಮದ ಸ್ನೇಹಿತರ ಗಮನಕ್ಕೆ ತರ್ಲಿಕ್ಕೆ ಬಯಸ್ತೇನೆ. ನಿನ್ನೆ ಒಂದು ಪತ್ರಿಕೆಯಲ್ಲಿ ಇಡೀ ರಾಜ್ಯ ಸುದ್ದಿ, ಸ್ಟೇಟ್ ಸುದ್ದಿ ಆಗಿದೆ. ಈ ಸರ್ಕಾರ ತೊಗರಿ ಬೆಳೆಗೆ 450 ರೂಪಾಯಿ ಬೆಂಬಲ ಬೆಲೆ ಕೊಟ್ಟಿದ್ದೀವಿ ಅಂತ ಹೇಳಿ. ಅದು ಬರೀ ಸಂಬಂಧಪಟ್ಟಂತಹ ಮಂತ್ರಿಗಳಾದಂತಹ ಶಿವಾನಂದ ಪಾಟೀಲ್ರು
ಒಂದು ಸರ್ಕಾರದ ಘೋಷಣೆ ಬಿಟ್ರೆ ಇಲ್ಲಿವರೆಗೆ ತಮ್ಮ ಗಮನಕ್ಕಿರಲಿ, ತೊಗರಿ ಬೆಳೆ ನಾಶ ಆಗಿರ್ತಕ್ಕಂಥ ಎಲ್ಲಾ ಜಿಲ್ಲೆಗಳಲ್ಲಿ ನಾವು ಭಾರತೀಯ ಜನತಾ ಪಕ್ಷದ ಬಹಳ ದೊಡ್ಡ ಮಟ್ಟದ ಹೋರಾಟಗಳನ್ನು ಹಮ್ಮಿಕೊಂಡಿದ್ವಿ. ವಿಶೇಷವಾಗಿ ವಿಜಯಪುರದಲ್ಲಿ ಬಹಳ ದೊಡ್ಡ ಮಟ್ಟದ ಹೋರಾಟ ಆಯಿತು. ಯಾಕಂದ್ರೆ 90% ತೊಗರಿ ಬೆಳೆದಿರ್ತಕ್ಕಂಥ ಜಿಲ್ಲೆ, ಆ ಜಿಲ್ಲೆಯಿಂದನೇ ಅವ್ರು ಬರ್ತಾರೆ. ಆದ್ರೂ ಒಂದು ಗಮನದಾಗಿರ್ಲಿ, ಇವತ್ತಿನವರೆಗೆ ಕೇಂದ್ರ ಸರ್ಕಾರ ಕೊಟ್ಟಿರ್ತಕ್ಕಂಥ 7,550 ರೂಪಾಯಿ ಬೆಂಬಲ ಬೆಲೆಯಲ್ಲಿ ಖರೀದಿ ಮಾಡಲಿಕ್ಕೆ ಒಂದೇ ಒಂದು ಖರೀದಿ ಕೇಂದ್ರನ ಇವತ್ತಿಗೂ ಕೂಡ ಈ ರಾಜ್ಯದಲ್ಲಿ ಪ್ರಾರಂಭ ಮಾಡಿಲ್ಲ. ಅಂದಮೇಲೆ 450 ರೂಪಾಯಿ ಬೆಂಬಲ ಬೆಲೆ ಕೊಟ್ಟು ಸರ್ಕಾರ ರೈತರಿಗೆ ಸಹಾಯ ಮಾಡತಕ್ಕಂಥ ಪ್ರಶ್ನೆ ಎಲ್ಲಿ ಬರುತ್ತೆ? ಯಾಕೆ ನಾನು ಇದನ್ನ ಮಾಧ್ಯಮದ ಮುಂದೆ ಗಮನಕ್ಕೆ ತಂದೆ? ನಿನ್ನೆ ಬಹಳ ದೊಡ್ಡ ಮಟ್ಟದಲ್ಲಿ ಒಂದು ರಾಜ್ಯ ಪತ್ರಿಕೆಯಲ್ಲಿ ರಾಜ್ಯ ಮಟ್ಟದ ಸುದ್ದಿಯಾಗಿದೆ. ಒಂದೇ ಒಂದು ಖರೀದಿ ಕೇಂದ್ರನ ಗುಲ್ಬರ್ಗಾದಲ್ಲೂ ತೆಗೆದಿಲ್ಲ, ವಿಜಯಪುರದಲ್ಲೂ ತೆಗೆದಿಲ್ಲ, ಆಮೇಲೆ ಬಾಗಲಕೋಟೆಯಲ್ಲೂ ತೆಗೆದಿಲ್ಲ, ಕೊಪ್ಪಳದಲ್ಲೂ ತೆಗೆದಿಲ್ಲ, ಯಾದಗಿರಿಯಲ್ಲಿ ತೆಗೆದಿಲ್ಲ, ರಾಯಚೂರಲ್ಲಿ ತೆಗೆದಿಲ್ಲ. 5-6 ಜಿಲ್ಲೆಗಳು ಮೇಜರ್ ಕ್ರಾಪ್ ಬರ್ತದೆ. ಇದು ನಾನು ತಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ. ಮಾನ್ಯ ಮಂತ್ರಿಗಳನ್ನು ಹೇಳಿಕೆ ಕೊಟ್ಟಿದ್ದಾರೆ, ಅದು ಅತ್ಯಂತ ಸತ್ಯಕ್ಕೆ ದೂರವಾಗಿರತಕ್ಕಂಥದ್ದು. ಮತ್ತು ಒಂದೇ ಒಂದು ಖರೀದಿ ಕೇಂದ್ರನ ಕೇಂದ್ರ ಸರ್ಕಾರದ ಬೆಂಬಲ ಬೆಲೆ ಕೂಡ ಖರೀದಿ ಮಾಡಲಿಕ್ಕೆ ತೆಗೆದಿಲ್ಲ. ಅದಷ್ಟೇ ಅಲ್ಲ, ಎಂಟೈರ್ ಕರ್ನಾಟಕದಲ್ಲಿ ಯಾವುದೇ ಬೆಳೆಗಳನ್ನ ಕೇಂದ್ರ ಸರ್ಕಾರ ಘೋಷಣೆ ಮಾಡಿರ್ತಕ್ಕಂತಹ ಬೆಂಬಲ ಬೆಲೆ ಆಧಾರದಲ್ಲಿ ಯಾವ್ಯಾವ ಬೆಳೆಗಳ ಬೆಲೆ ಬಿದ್ದೋಗಿದೆ ಅದನ್ನ ಖರೀದಿ ಮಾಡೋದಕ್ಕೆ ಒಂದೇ ಒಂದು ಬೆಂಬಲ ಬೆಲೆಯಿಂದ ಖರೀದಿ ಕೇಂದ್ರನ ಇವತ್ತಿಗೂ ತೆಗೆದಿಲ್ಲ. ಅದು ಬರೀ ತೊಗರಿ ಅಷ್ಟೇ ಅಲ್ಲ, ಬೇರೆ ಬೇರೆ ಬೆಳೆಗಳು ಯಾವುದನ್ನು ಕೂಡ ಇವತ್ತಿನವರೆಗೆ ತೆಗೆದಿಲ್ಲ. ಕಾರಣ ಏನು ಅಂದ್ರೆ, ಈ ಸರ್ಕಾರದ ಖಜಾನೆಯಲ್ಲಿ ಏನು ನಮ್ಮ ನಿಧಿಯನ್ನ ಇಡಬೇಕಲ್ಲ, ಕೇಂದ್ರ ಸರ್ಕಾರ ಕೊಡುತ್ತೆ ಅದಕ್ಕೆ. ಆದ್ರೆ ಇವರು ಮೊದಲು ಹಣ ಕೊಟ್ಟು ಖರೀದಿ ಮಾಡಿ ಅದನ್ನ ಕೇಂದ್ರ ಸರ್ಕಾರ ಕೊಡಬೇಕಾಗ್ತದೆ. ಯಾಕಂದ್ರೆ ನಾನು ಫುಡ್ ಕಾರ್ಪೊರೇಷನ್ ಚೇರ್ಮನ್ ಆಗಿದ್ದೇನೆ, ಅದನ್ನ ಜವಾಬ್ದಾರಿ ಹೊತ್ಕೊಂಡು ಕೆಲಸ ಮಾಡಿದ್ದೇನೆ. ನಮ್ಮ ಕಾಲದಲ್ಲಿ ರಾಗಿ ಖರೀದಿ ಮಾಡಕ್ ಪ್ರಾರಂಭ ಮಾಡಿದ್ದು ಫಸ್ಟ್ ನಾವೇ. ಗಮನದಾಗಿರ್ಲಿ, ಅವಾಗ 3,200 ರೂಪಾಯಿ ಫಸ್ಟ್ ರೇಟ್ಸ್ ಕೊಟ್ಟು ಖರೀದಿ ಮಾಡ್ತಕ್ಕಂಥ ಕೆಲಸ ಮಾಡಿಸಿದ್ವಿ. ಆಮೇಲೆ ಈ ಜೋಳ ಖರೀದಿ ಮಾಡ್ತಕ್ಕಂಥ ಪ್ರಾರಂಭ ಮಾಡಿದ್ ನನ್ನ ಕಾಲದಲ್ಲಿ ನಾನು ಮಾಡಿಸಿರ್ತಕ್ಕಂಥದ್ದು. ಅದ್ರ ಜೊತೆಗೆ ಭತ್ತ ಖರೀದಿ ಮಾಡ್ತಕ್ಕಂಥ ಕೆಲಸ ಮಾಡಿದ್ವಿ, ತೊಗರಿ ಖರೀದಿ ಮಾಡ್ತಕ್ಕಂಥ ಕೆಲಸ ಮಾಡಿದ್ವಿ, ಕಡಲೆ ಖರೀದಿ ಮಾಡ್ತಕ್ಕಂಥ ಕೆಲಸ ಮಾಡಿದ್ವಿ. ಆದರೆ ಈ ಸರ್ಕಾರ ಬಂದ ಮೇಲೆ ಯಾವುದೇ ಒಂದು ಬೆಳೆಯನ್ನು ಕೂಡ ಬೆಂಬಲ ಬೆಲೆಯಲ್ಲಿ ಖರೀದಿ ಮಾಡ್ತಕ್ಕಂಥ ಕೆಲಸ ಮಾಡಿಲ್ಲ. ಒಂದು ವಿಷಯ ಮರ್ತಿದ್ದೆ, ಮೆಟ್ರೋ ದರ ಏರಿಕೆ ಮಾಡಿದ್ದಾರೆ. ಒಂದು ತಪ್ಪು ಸಂದೇಶವನ್ನ ಸರ್ಕಾರ ಕೊಡ್ತಾ ಇದೆ. ದಮ್ಮಿದ್ರೆ ಕೇಂದ್ರ ಸರ್ಕಾರ ಕೇಳಿ ದರ ಇಳಿಕೆ ಮಾಡಿಸಿ ಅಂತ ಪ್ರಿಯಾಂಕಾ ಖರ್ಗೆ ಅವರು ಹೇಳಿದ್ದಾರೆ. ಮತ್ತೆ ಮಂತ್ರಿಗಳು ಕೂಡ ಕೆಲವರು ಇದೇ ಸಂದೇಶವನ್ನು ಕೊಡ್ತಾ ಇದ್ದಾರೆ. ರೈಲ್ವೆ ಅಂದ ತಕ್ಷಣ ಕೇಂದ್ರ ಸರ್ಕಾರದ್ದು ಅವರ ಮೇಲೆ ಕೆಟ್ಟ ಹೆಸರು ಬರಲಿ ಅನ್ನೋ ರೀತಿಯಲ್ಲಿ ಈ ಹೇಳಿಕೆಗಳನ್ನು ಕೊಡ್ತಿದ್ದಾರೆ. ರೈಲ್ವೆ ಕೇಂದ್ರ ಸರ್ಕಾರದ್ದೇ ನಿಜ, ಆದರೆ ಮೆಟ್ರೋ ರೈಲ್ವೆ ಇದೆಯಲ್ಲ, ಅದು ಜಾಯಿಂಟ್ ವೆಂಚರ್ ಅಲ್ಲಿ ಪ್ರಾರಂಭ ಆಗುತ್ತೆ. ಇಟ್ ಇಸ್ ಎ ಜಾಯಿಂಟ್ ವೆಂಚರ್, ಸೆಂಟ್ರಲ್ ಅಂಡ್ ಸ್ಟೇಟ್ ಗವರ್ಮೆಂಟ್. ಒಂದು ಸಾರಿ ಮೆಟ್ರೋ ಚಾಲನೆಗೆ ಬಂದ ಮೇಲೆ ಅಲ್ಲಿ ಒಂದು ಸಮಿತಿ ಮಾಡ್ತಾರೆ. ಆ ಸಮಿತಿ ರಾಜ್ಯ ಸರ್ಕಾರದ ಜೊತೆಗೂಡಿ ಅದನ್ನು ನಡೆಸ್ಕೊಂಡು ಹೋಗ್ತಾರೆ ಹೊರತು ಕೇಂದ್ರ ಸರ್ಕಾರ ಅದನ್ನ ಹ್ಯಾಂಡಲ್ ಮಾಡೋದಿಲ್ಲ. ಹೊಸ ಮೆಟ್ರೋ ಏನಾದರೂ ಕೊಡಬೇಕಾದ್ರೆ ಮಾತ್ರ ಕೇಂದ್ರ ಸರ್ಕಾರ ಬರುತ್ತೆ, ರಾಜ್ಯ ಸರ್ಕಾರ ಅದನ್ನು ಮುಂದುವರಿಸುತ್ತೆ. ಆದ್ರೆ ಇಲ್ಲೇನಾಗಿರೋದು, ಮೆಟ್ರೋ ರೈಲು ಇವತ್ತು ಆದಾಯದಲ್ಲಿದೆ, ಲಾಸಲ್ಲಿರೋದು ಕೆಎಸ್ಆರ್ಟಿಸಿ, ಬಿಟಿಎಸ್. ನಿಮ್ಮ ರಾಜ್ಯ ಸಾರಿಗೆ ಇವತ್ತು ಲಾಸಲ್ಲಿರೋದು. ಯಾಕೆ ಅಂತಂದ್ರೆ ನೀವು ಅದನ್ನ ಹ್ಯಾಂಡಲ್ ಮಾಡ್ಲಿಕ್ಕೂ ನಿಮಗೆ ಗೊತ್ತಿಲ್ಲ. ಇವತ್ತು ತೊಲ್ಲೋ ಮಾಡಲ್ ಗಾಡಿಗಳಿವೆ, ತಾನಾಗೆ ಸ್ಟಾರ್ಟ್ ಆಗಿ ಹೋಗೋ ಗಾಡಿಗಳಿಲ್ಲ ನಿಮ್ಮ ಹತ್ರ, ಎಲ್ಲ ತೊಳ್ಳೋ ಮಾಡಲ್, ನೂಕೋ ಮಾಡಲ್. ಇದರಿಂದಾಗಿ ಆದಾಯ ಬರಲ್ಲ ನಿಮಗೆ, ನೀವು ಅದು ಲಾಸಲ್ಲಿವೆ. ಅದನ್ನು ತುಂಬಲಿಕ್ಕೆ ನೀವು ಮೆಟ್ರೋ ದರ 46% ಏರಿಕೆ ಮಾಡಿದ್ದೀರಿ. ಮೆಟ್ರೋ ಲಾಸಲ್ಲೇನಿಲ್ಲ, ಆದಾಯದಲ್ಲೇ ಇದೆ. ಮತ್ತೆ ಯಾಕೆ ಹೆಚ್ಚಿಸಿದ್ರೆ ನೀವು ಹೆಚ್ಚಿಸಿ, ನೀವು ಸಮಿತಿ ಕೊಟ್ಟಿರಬಹುದು ನಿಮಗೆ ವರದಿ,
ಮಾಡಬೇಕು ಅಂತ. ಸಮಿತಿ ಯಾರ ಕೈ ಕೆಳಗಡೆ ಇದೆ? ರಾಜ್ಯ ಸರ್ಕಾರದ ಕೈ ಕೆಳಗಡೆ ಇದೆ. ಅವರು ಮಾಡಿದ ಮೇಲೆ ನೀವು ಹೆಚ್ಚಿಸ್ಬಿಟ್ಟು ತಾಕತ್ತಿದ್ರೆ ಕೇಂದ್ರ ಸರ್ಕಾರಕ್ಕೆ ಕಡಿಮೆ ಮಾಡಕಂತ. ಕೇಂದ್ರ ಸರ್ಕಾರಕ್ಕೂ ಇದಕ್ಕೂ ಏನ್ ಸಂಬಂಧ ಹೇಳಿ? ಇಲ್ಲಂತಂದ್ರೆ ಇವತ್ತು ಡಿಕ್ಲೇರ್ ಮಾಡಬೇಕು, ಈ ಸರ್ಕಾರ ನಮಗೂ ಮೆಟ್ರೋಗೂ ಸಂಬಂಧ ಇಲ್ಲ, ಕೇಂದ್ರ ಸರ್ಕಾರವೇ ಇದು ನಡೆಸ್ತಾ ಇರೋದು, ಈಗ ಬೆಲೆ ಏರಿಕೆ ಕೂಡ ಅವರೇ ಮಾಡ್ತಿರೋದು, ನಮ್ದು ಇಲ್ಲೇನು ರೆವಿನ್ಯೂ ಕಲೆಕ್ಷನ್ ಆಗುತ್ತೆ ಅದೆಲ್ಲ ಕೇಂದ್ರಕ್ಕೆ ಹೋಗುತ್ತೆ ಅಂತ ಹೇಳಿ ನೋಡೋಣ. ಇವತ್ತು ನೀವು ಬರೀ ಸುಳ್ಳು ಹೇಳಲಿಕ್ಕೆ, ಮೋಸ ಮಾಡಲಿಕ್ಕೆ ಒಂದು ಸರ್ಕಾರ ರಚನೆ ಮಾಡಬೇಕಾ? ಜನರ ಪೂರ್ತಿ ತಲೆ ಬೋಡಿಸಿದ್ದಾಯ್ತು, ಇನ್ನೇನು ಬೋಡಿಸ್ಲಿಕ್ಕೆ ಹೊರಟಿದ್ದೀರಿ ಈಗ ಸುಳ್ಳುಗಳು ಹೇಳ್ಕೊಂಡು? ದಯವಿಟ್ಟು ಇದನ್ನು ಅರ್ಥ ಮಾಡ್ಕೊಳ್ಬೇಕು ಜನ. ಇದು ಈ ಕಾಂಗ್ರೆಸ್ ಸರ್ಕಾರ ತಪ್ಪು ಮಾಹಿತಿಗಳನ್ನು ಕೊಟ್ಟು ಜನರನ್ನ ದಾರಿ ತಪ್ಪಿಸತಕ್ಕಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇವರಿಗೆ ಸರಿಯಾದ ಬಿಸಿ ಮುಟ್ಟಿಸಬೇಕು, ಜಾಸ್ತಿ ಮಾಡಬೇಕು. ಅದಕ್ಕೆ ಜನರು ಸಿದ್ಧರಾಗ್ರಿ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಕೆಲವು ತಿಂಗಳ ಹಿಂದೆ ಈ ದರ ಏರಿಕೆ ಆದ್ಮೇಲೆ ರಾಜ್ಯ ಸರ್ಕಾರ ಈಗ ಸಮಿತಿ ನಾನು ಒಪ್ತೀನಿ, ಅವರು ಟ್ವೀಟ್ ಮಾಡಿರ್ಬೋದು, ಇಲ್ಲ ಯಾರ ಹೆಸರು ಬೇಕಿಲ್ಲ, ನಾನು ಒಪ್ತೇನೆ ಅದನ್ನ. ಈಗ ಕೇಂದ್ರ ಸರ್ಕಾರದ ಸ್ಕೀಮ್ ಇದು, ಮೆಟ್ರೋ ರೈಲು ಬರೋದು 2 ಜಾಯಿಂಟ್ ವೆಂಚರ್ ಅಲ್ಲೇ ಮೊದಲು ಪ್ರಾರಂಭ ಆಗೋದು. ಆಗಿ ಒಂದು ಸಾರಿ ಅದು ಚಾಲನೆಗೆ ಬಂದ ಮೇಲೆ ಅವರು ಅಂದ್ರೆ ಅಧಿಕಾರ ಇಲ್ಲ ಇದ್ರ ಮೇಲೆ ಅಂತಲ್ಲ, ಇರುತ್ತೆ, ಅವ್ರದ್ದು ಬಹಳ ಅಧಿಕಾರ ಕಡಿಮೆ ಆಗುತ್ತೆ. ಕೇಂದ್ರ ಇದು ರಾಜ್ಯ ಸರ್ಕಾರಕ್ಕೂ ಮತ್ತೆ ಈ ಏನು ಸಮಿತಿ ಇರ್ತದೋ ಅವೆರಡರ ಮಧ್ಯೆ ನಡೀತಿರ್ತದೆ. ಕೇಂದ್ರದ ಕೆಲವು ವಿಚಾರಗಳು ಇರ್ತವೆ, ಯಾಕಂತಂದ್ರೆ ಅವ್ರದ್ದು ಕೂಡ ಸ್ವಲ್ಪ ಕಂಟ್ರೋಲ್ ಇರಲೇಬೇಕಲ್ಲ. ಜಾಯಿಂಟ್ ವೆಂಚರ್ ಅಂದ್ಮೇಲೆ ಇಲ್ಲಪ್ಪ 100% ನಿಮ್ಮದೇ ಅಂತೂ ಬರೋದಿಲ್ಲ, ಅಥವಾ ರಾಜ್ಯ ಸರ್ಕಾರದ್ದು 100% ಇರೋದಿಲ್ಲ. ಸಮಿತಿಗೆ ಅಧಿಕಾರ ಇದೆ. ಅವ್ರೇನ್ ಮಾಡ್ತಾರೆ, ಪ್ರಪೋಸಲ್ನ ಇಲ್ಲಿ ಕೊಡ್ತಾರೆ ಹೊರತು ಕೇಂದ್ರಕ್ಕೆ ಕೊಡಲಿಲ್ಲ. ಪ್ರಶ್ನೆ ಏನಂದ್ರೆ ಏರಿಕೆ ಆಗದೇ ಇದ್ದಾಗ ಮೋದಿ ಕಾರಣ, ದರ ಏರಿಕೆ ಆಗದೇ ಇದ್ದಾಗ ದರ ಏರಿಕೆ ಆಯ್ತು ಅಂದ್ರೆ ನಾನು ಹೇಳೋದು ತಡೆ ಹಿಡಿಯೋ ಶಕ್ತಿ ಮೋದಿ ಅವರಿಗೆ ಇತ್ತು ಅಂತಂದ್ರೆ ಈಗ ನಾನು ಹೇಳೋದು ಒಂದು ವಿಷಯ. ಇದು ನಾನು ಮೋದಿದ ಇನ್ನೊಬ್ಬರದ ನಾನು ಹೇಳೋದಿಲ್ಲ. ಯಾರಾದ್ರೂ ವೈಯಕ್ತಿಕವಾಗಿ ಈ ರೀತಿ ಸ್ಟೇಟ್ಮೆಂಟ್ ಮಾಡಿದ್ರೆ, ಸೋಷಿಯಲ್ ಮೀಡಿಯಾದಲ್ಲಿ ಹಾಕೊಂಡ್ರೆ, ಟ್ವೀಟ್ ಮಾಡಿದ್ರೆ ಅದು ಸ್ವಂತಿಕೆ. ಅವರು ಅದು ತಪ್ಪಿರಬಹುದು, ಸರಿ ಇರಬಹುದು, ಅದನ್ನು ನಾನು ಪ್ರಶ್ನೆ ಮಾಡಕ್ ಹೋಗೋದಿಲ್ಲ. ಅದು ಕಾಂಗ್ರೆಸ್ನವರು ಮಾಡಿದ್ರು ನಾನು ಪ್ರಶ್ನೆ ಮಾಡೋದಿಲ್ಲ, ಅದು ಸ್ವಂತಿಕೆ. ಬಟ್ ಸರ್ಕಾರವಾಗಿ ಅಥವಾ ಒಂದು ವ್ಯವಸ್ಥೆಯಾಗಿ ಹೇಳುವಾಗ ಅದು ಸರಿ ಇದೆಯಾ ಇಲ್ಲ ಅನ್ನೋದು ಪ್ರಶ್ನೆ ಮಾಡತಕ್ಕಂಥದ್ದು ಎಲ್ಲರ ಹಕ್ಕು, ಅಧಿಕಾರ. ಆ ಕಾರಣದಿಂದ ಇವತ್ತು ನಾನು ಅದು ಏನು ಕಾನೂನಾತ್ಮಕವಾಗಿ ಏನಿದೆಯೋ ಅದನ್ನ ಅಷ್ಟೇ ಹೇಳಿದ್ದೀನಿ. ಬಟ್ ಯಾರಾದರೂ ಅವರು ಸ್ವಂತಿಕೆಗಾಗಿ ಏನಾದರೂ ಹಾಕೊಂಡಿದ್ರೆ ಅದು ನನಗೆ ಸಂಬಂಧ ಇಲ್ಲ, ಪಕ್ಷಕ್ಕೂ ಸಂಬಂಧ ಇಲ್ಲ. ಇಲ್ಲ, ಎಲ್ಲ ಕಡೆಲ್ಲ ಪ್ರಾರಂಭ ಆಗಿದೆ, ಅದನ್ನ ನಿಲ್ಲಿಸಬೇಕು ತಕ್ಷಣ ಅಂತ. ಇಲ್ಲ ಅಂತಂದ್ರೆ ನಾವು ಹೋರಾಟ ನಿರಂತರವಾಗಿ ಪ್ರಾರಂಭ ಆಗುತ್ತೆ. ಥ್ಯಾಂಕ್ ಯು ಸರ್. ಧನ್ಯವಾದ.